आचार्य पवनोऽस्माकम् आचार्याणि च भारती देवो नारायण श्रीशा देवी मंगलदेवता नमस्ते प्राणेश प्रणत विभवा यावनिमगा नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिशु सुदृशन्नो जय जय अपादमौळि पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथा वक्रतुंड महाकाय कोटि सूर्य समप्रभ निर्विघ्नं कुर्मे देव सर्वकार्येषु सर्वधा माता राजा मः पिता वादिराजो भ्राता राजा मत्सखो वादिराजः सर्वस्वं मे वादिराजो दयालु नान्यं दैवं नैव जाने न जाने हरिभक्ति दयाम्बोधि तदल क्रीडनोत्सुखा गुरवो वादिराजार्या करुणां वितरन्तु मे तपो विद्या विरक्त्यादि सद्गुणौघाकरानहम् वादिराज गुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे दुर्वाधिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्त दयाळवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रयेत् अपादमौळि पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथा हरिः ओम श्री गुरुभ्यो नमः हरिः ओम हरिः ओम हरिः ओम ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ನನ್ನ ಗುರು ಹಿರಿಯರು ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಮೋಕ್ಷದ ಪರಿಕಲ್ಪನೆಯ ಚಿಂತನೆಯಲ್ಲಿ 2ನೇ ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ಇವತ್ತು ಕೊನೆಯ ದಿನ ಅಂತಂದ್ರೆ ಇವತ್ತು ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಿಡಬಹುದು. ನಮ್ಮ ಸಾಧನೆಯ ಎತ್ತರ ಮತ್ತು ನಮ್ಮ ಸಾಧನೆಯ ಚಿಂತನೆ ಹೇಗಿರಬೇಕು ಅನ್ನೋದು ಇವತ್ತು ಪ್ರಾಯ ನಿಮಗೆ ಅದರ ಹಿಂದೆ ಇರುವಂತಹ ತೆರೆ ತೆಗೆಯುತ್ತೆ. ಆ ನಿಟ್ಟಿನಲ್ಲಿ ನಾವು ನಿನ್ನೆ ದಿನ ಅನೇಕ ಭಾರತೀಯ ತತ್ವಶಾಸ್ತ್ರದಲ್ಲಿ ಬಂದಿರುವ ಅನೇಕ ಮೋಕ್ಷದ ಪರಿಕಲ್ಪನೆಯ ಚಿಂತನೆ ಮಾಡ್ತಾ ಇದ್ವಿ. ಕೊನೆಗೆ ನಾನು ಜೈನ ಧರ್ಮದ ಬಗ್ಗೆ ಹೇಳಿ ಅಲ್ಲಿ ನಿಲ್ಲಿಸಿದ್ದೆ. ಇನ್ನು ಜೈನದ ಮೋಕ್ಷದ ಪರಿಕಲ್ಪನೆ ಆಗಿಲ್ಲ, ಬೌದ್ಧರು ಬರ್ತಾರೆ, ಆಮೇಲೆ ವೈದಿಕರು ಶುರುವಾಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಮೋಕ್ಷದ ಚಿಂತನೆ ಮಾಡ್ತಾ ಇವತ್ತು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾನು ಇನ್ನು ಮುಂದೆ ಆ ಜೈನ ಧರ್ಮದ ಮೋಕ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಗಳು ಎಲ್ಲರನ್ನು ಕಾಡ್ತಾ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಅದರ ವಿಶ್ಲೇಷಣೆ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಒಂದನೇದ್ದು, ಇವತ್ತಿನವರೆಗೂ ಯಾರೂ ಕೂಡ ಮೋಕ್ಷದಿಂದ ಕೆಳಗೆ ಬಂದು ಮೋಕ್ಷ ಹೀಗಿದೆ, ಮೋಕ್ಷದ ಬಗ್ಗೆ ಟ್ರಾವೆಲ್ ಆಫ್ ಯಾರೂ ಬರೆದಿಟ್ಟಿಲ್ಲ. ಕೇವಲ ನಮ್ಮ ವೇದ, ಉಪನಿಷತ್ತು ಮತ್ತು ಅನೇಕ ಶಾಸ್ತ್ರಕಾರರು ಹೇಳಿದ್ದು ಗ್ರಂಥಗಳಲ್ಲಿ ಮಾತ್ರ ನಮಗೆ ಅದರ ಉಲ್ಲೇಖಗಳು ಸಿಗತ್ತೆ, ಮೋಕ್ಷದ ಪರಿಕಲ್ಪನೆ ಹೇಗಿರುತ್ತೆ ಅಂತ. ಇವತ್ತಿನವರೆಗೂ ಹೋದವರು ಬಂದು ಹೇಳಿಲ್ಲ, ಇಲ್ಲಿರೋರು ಇನ್ನೂ ಹೋಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇದಮಿತ್ತಂ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ಆಚಾರ್ಯರಾಯಿತು ಮತ್ತೆ ನಮ್ಮ ವೈದಿಕರಾಯಿತು ಆ ಮೋಕ್ಷದ ಪರಿಕಲ್ಪನೆಯನ್ನು ನಮ್ಮ ಮುಂದೆ ಕಿಂಚಿತ್ತಾಗಿ ಬಿಚ್ಚಿಡ್ತಾರೆ. ಅಂತಂದ್ರೆ ಅದನ್ನು ನೀನೇ ಹುಡುಕೋ, ಅದು ಮೋಕ್ಷದ ಒಂದು ಸುಖ, ಶಾಶ್ವತ ಸುಖ ಏನಿದೆ ಅಲ್ಲ, ಅದು ನಿನ್ನಲ್ಲಿ ಇದೆ, ಅದನ್ನ ನೀನೇ ಹುಡುಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಯಾವತ್ ಶಕ್ತಿ ಮೋಕ್ಷದ ಚಿಂತನೆ ಮತ್ತೆ ಪರಿಕಲ್ಪನೆ ಮಾಡ್ತಾ ಒಂದು ಹಂತಕ್ಕೆ ಬಂದಿದ್ದೇವೆ. ನಿನ್ನೆ ತನಕ ನಾವು ಆತ್ಮದ ಬಗ್ಗೆ ಚಿಂತನೆ, ಆತ್ಮಕ್ಕೆ ಆ 15 ಬೇಲಿಗಳಿಂದ ದಾಟಿ 16ನೇವನು ಜೀವಕಲಾಭಿಮಾನಿ, 17ನೇವಳು ಪ್ರಕೃತಿ ತಾಯಿ ಲಕ್ಷ್ಮಿ, ಆಮೇಲೆ 18ನೇವನು ಪುರುಷೋತ್ತಮ ಅಂತ ನಾವು ಅದನ್ನ ನೋಡಿದ್ವು. ಆಮೇಲೆ ಆತ್ಮ ಆಮ್ನಿ ಪ್ರೆಸೆಂಟ್, ಸರ್ವಗತ ಅಲ್ಲ, ಅದು ಇಟ್ ಈಸ್ ಅ ಸ್ಮಾಲರ್ ದ್ಯಾನ್ ಆಟಮ್ ಅಂತಾನು ನಾವು ಒಂದು ಕನ್ಕ್ಲೂಷನ್ಗೆ ನಿನ್ನೆವರೆಗೂ ಬಂದಿದ್ವಿ. ಅದೇ ಕನ್ಕ್ಲೂಷನ್ ಅಲ್ಲಿ ಸ್ವಲ್ಪ ನಾನು ಒಂದು ಶ್ರಾದ್ದ ಅಂತಂದ್ರೆ ನಾವು ಶ್ರಾದ್ದ ವೈದಿಕಾದಿಗಳನ್ನು ಮಾಡ್ತೀವಲ್ಲ, ಅದರದೊಂದು ಪರಿಕಲ್ಪನೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಯಾಕೆ ಅಂತಂದ್ರೆ ಇದು ಸ್ವಲ್ಪ ಬಿಡಿಸಿ ಹೇಳಬೇಕಾಗತ್ತೆ ನಾನು ಅದಕ್ಕೆ. ಆದ್ದರಿಂದಾಗಿ ನಾನು ಅದರದೊಂದು ಎಕ್ಸಾಂಪಲ್ ತಗೊಂಡೆ. ಈಗ ನಾವು ಶ್ರಾದ್ದ ಮಾಡ್ತೇವೆ, ನಮ್ಮ ಪಿತೃಗಳಿಗೆ ನಾವು ಶ್ರಾದ್ದ ಮಾಡ್ತೇವೆ. ಶ್ರಾದ್ದ ಮಾಡಬೇಕಾದ್ರೆ ಇಷ್ಟು ದೊಡ್ಡ ದೊಡ್ಡ ಪಿಂಡವನ್ನು ಇಡ್ತೇವೆ ನಾವು. ಪಿತೃಪಿತಾಮಹ, ಪ್ರಪಿತಾಮಹ 3 ನಮ್ಮ ತಲೆಮಾರಿನವರಿಗೆ. ಏನ್ ಸ್ವಾಮಿ ನೀವು ಹೇಳ್ತೀರಾ
ಸ್ಮಾಲ್ ಸೋಲ್ ಇಸ್ ಅ ಸ್ಮಾಲರ್ ದನ್ ಆಟಮ್ ಅಂತ, ಆತ್ಮ ಆಟಮ್ ಅಷ್ಟಿದೆ, ಇಷ್ಟು ದೊಡ್ಡ ದೊಡ್ಡ ಪಿಂಡ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಸುಮ್ಮನೆ ಶ್ರಾದ್ದ ಮಾಡೋದಂತಂದ್ರೆ ಅದನ್ನ ತಿಳ್ಕೊಂಡು ಮಾಡಬೇಕು. ಉಪನಿಷತ್ ಹೇಳುತ್ತೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷತಃ ಅಂತ. ನೀನು ಏನೇ ಮಾಡಿದ್ರು ತಿಳಿದು ಮಾಡು, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಯಾವುದೂ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಉಪನಿಷತ್ ನಮಗೆ ಕಾಷನ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಮ್ಮ 3 ತಲೆಮಾರು ಪಿತೃಪಿತಾಮಹ ಪ್ರಪಿತಾಮಹರಿಗೆ ನಾನು ಪಿಂಡ ಇಡ್ತೇನೆ. ಇಷ್ಟು ದೊಡ್ಡ ದೊಡ್ಡ ಪಿಂಡ. ಇವೊಂದು ಸೋಲ್ ಇಸ್ ಅ ಸ್ಮಾಲರ್ ದನ್ ಆಟಮ್. ಏನ್ ಸ್ವಾಮಿ ಇದು, ಅದು ಆತ್ಮ ಹಸಿದು ಕೂತಿರತ್ತಾ? ಆತ್ಮಕ್ಕೆ ಹಸಿವು ಬಾಯಾರಿಕೆ ಅಂತ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕು, ಶ್ರಾದ್ದ ಮಾಡೋದಂತಂದ್ರೆ ಅದು ಪ್ರತಿ ವರ್ಷದಲ್ಲಿ ನಾವು ಶ್ರಾದ್ದಾದಿಗಳನ್ನು ಮಾಡುತ್ತೇವೆ. ಆ ವರ್ಷದಲ್ಲಿ ಆ ದಿನ ನಮ್ಮ ಮೃತರಾದ ಪಿತೃಗಳನ್ನು ನೆನಪಿಸಿಕೊಳ್ಳೋದು. ಆ ಪಿತೃಗಳು ಆತ್ಮ ಹಸಿದು ಕೂತಿರಲ್ಲ. ಆ ಪಿತೃಗಳ ಪಾಪ ಪುಣ್ಯಕ್ಕೆ ಅವರು ಮುಂದೆ ಏನಾಗಬೇಕು ಅದು ಆಗ್ತಾ ಇರ್ತಾರೆ, ಹಸಿದು ಕೂತಿರಲ್ಲ. ಮುಖ್ಯವಾಗಿ ಆ ಆತ್ಮದ ಊರ್ಧ್ವ ಗತಿಗೆ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ಅದು ಏನು ಆ ಮೆಟಫಿಸಿಕಲ್ ವರ್ಲ್ಡ್ ಅಂತ ಏನಿದೆ ಅಲ್ಲ, ಆ ಸ್ಥೂಲ ಶರೀರಗಳೇನಿದೆ ಅಲ್ಲ, ಆ ಸ್ಥೂಲ ಆತ್ಮಗಳಿಗೆ 3 ದೇವತೆಗಳಿದ್ದಾರೆ, ವಸುರುದ್ರ ಆದಿತ್ಯ ಅಂತ. ಆ 3 ದೇವತೆಗಳು ಆ ಮೃತ ಶರೀರವನ್ನು ಮ್ಯಾನೇಜ್ ಮಾಡುತ್ತೆ. ಅದು ಅವ್ರದ್ದು ಪೋರ್ಟ್ಫೋಲಿಯೋ. ಆ 3 ದೇವತೆಗಳಿಗೆ ನಮ್ಮ ಪ್ರಾರ್ಥನೆ ವರ್ಷಕ್ಕೆ ಒಂದು ಸರ್ತಿ, ನಮ್ಮ ಪಿತೃಗಳಿಗೆ ಏನಾದರೂ ಅಡಚಣೆ ಆಗಿತ್ತು ಅಂದ್ರೆ, ಅವರ ಊರ್ಧ್ವಗತಿಯಲ್ಲಿ ಯಾವ ಪಿತೃಗಳು ಹಸಿದು ಕೂತಿರಲ್ಲ, ನನ್ನ ಪಿಂಡಕ್ಕೋಸ್ಕರ ವೇಟ್ ಮಾಡ್ತಾ ಇರಲ್ಲ ಅವರು ಇಡೀ ವರ್ಷ. ಅದರ ಗತಿಗೆ ಅದು ಹೋಗ್ತಾ ಇರತ್ತೆ ಆತ್ಮ. ಆದರೆ ಅವರ ಊರ್ಧ್ವಗತಿಗೆ ತೊಂದರೆ ಆಗಬಾರದು ಅಂತ ಹೇಳಿ ನಾನು ಶ್ರಾದ್ದ ಕರ್ಮಾದಿಗಳನ್ನು ಮಾಡುತ್ತೇನೆ. ಇದು ಒಂದು ಸ್ಥೂಲವಾದ ಚಿತ್ರ. ನಾವು ಅದರ ಬಗ್ಗೆ ಇನ್ನೂ ವಿಶ್ಲೇಷಣೆ ಬೇಡ, ನಾನು ಮುಂದಕ್ಕೆ ಹೋಗ್ತೇನೆ. ಹಾಗೆ ಏನಾಯ್ತು ಅಂತಂದ್ರೆ, ಜೈನರಲ್ಲಿ ನಾವು ನಿನ್ನೆ ತನಕ ಜೈನರ ಒಂದು ಮೋಕ್ಷದ ಪರಿಕಲ್ಪನೆ ನೋಡ್ತಾ ಇದ್ವಿ. 5 ಸ್ಟೇಜ್ಗಳು. ಜೈನು ತೀರ್ಥಂಕರನಾದ ಮೇಲೆ ಅವನ ಆತ್ಮ ಹೇಗೆ ಮೋಕ್ಷ ಹೊಂದತ್ತೆ ಅಂತ ನೋಡ್ತಾ ಇದ್ವಿ. ಮೋಕ್ಷ ಅಂತಂದ್ರೆ ಒಂದು ಡೆಸ್ಟಿನೇಷನ್ ಬೇಕಲ್ಲ, ಆತ್ಮ ಎಲ್ಲೋ ಒಂದು ಕಡೆ ಹೋಗ್ಬೇಕು. ಆಗ ಅವರು ಜೈನರು ಹೇಳ್ತಾರೆ, ಊರ್ಧ್ವ ಗಮನಂ ಮೋಕ್ಷ ಅಂತ ಹೇಳಿದ್ರು. ಅಂತಂದ್ರೆ, ನಾನು ತೀರ್ಥಂಕರನಾಗಿ ದೇಹತ್ಯಾಗ ಮಾಡಿದಾಗ ನನ್ನ ಆತ್ಮ ಮೇಲೆ ಹೋಗ್ತಾ ಇರತ್ತೆ ಊರ್ಧ್ವಗತಿಯಾಗಿ, ಎಲ್ಲೂ ನಿಂತುಕೊಳ್ಳಲ್ಲ, ಅದು ಸುಮ್ಮನೆ ಹೋಗ್ತಾ ಇರೋದು, ಅದೇ ಮೋಕ್ಷ ಅಂತ ಮೊದಲು ವಾದ ಶುರುವಾಯಿತು ಜೈನರಲ್ಲಿ. ಆಮೇಲೆ ಕೆಲವರಿಗೆ ಏನನ್ನಿಸ್ತು ಅಂತಂದ್ರೆ, ಜೈನರಲ್ಲಿ ಏನಪ್ಪಾ ಎಷ್ಟು ದೂರ ಅಂತ ಇದು ಆತ್ಮ ಹೋಗಬೇಕು, ಅದಕ್ಕೇನು ಸುಸ್ತಾಗಲ್ವಾ, ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಇಲ್ವಾ ಅಂತ ಕೆಲವರು ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಏನು ಮಾಡಿದ್ರು ಅಂತಂದ್ರೆ, ಆ ಮೋಕ್ಷಕ್ಕೆ ಹೋಗಲಿಕ್ಕೆ ಆತ್ಮ ಒಂದು ಕಡೆ ಹೋಗಿ ನಿಂತುಕೊಂಡು ಬಿಡತ್ತೆ. ಅದು ಅಲೋಕಾಕಾಶ ಅಂತ ಅವರು ಅದನ್ನ ಪರಿಗಣನೆ ಮಾಡಿದ್ರು. ಅಲೋಕಾಕಾಶ ಅಂತಂದ್ರೆ ಸೂರ್ಯ ಚಂದ್ರರನ್ನು ದಾಟಿ ಇನ್ನೂ ಮೇಲಕ್ಕೆ ಹೋಗಾಗ ಅಲ್ಲಿ ಗ್ರಾವಿಟೇಷನ್ ಇರಲ್ಲ, ಕೆಳಗೆ ಯಾವುದು ಬರಲ್ಲ, ಎಲ್ಲ ಮೇಲೆಗೆ ಹೋಗ್ತಾ ಇರತ್ತೆ. ಅಂತಹದು ಒಂದು ಅಲೋಕಾಕಾಶ ಅಂತಂದ್ರೆ ಅದು ತುಂಬಾ ಜ್ಯೋತಿರ್ಮಯ ವರ್ಷಗಳ ಕಾಲ ಇರತ್ತದು. ಬಿಲಿಯನ್ಸ್ ಆಫ್ ಲೈಟ್ ಇಯರ್ ಅದರದ್ದು. ಅಲ್ಲಿ ಹೋಗಿ ಒಂದು ಕಡೆ ನಿಂತು ಬಿಡತ್ತೆ ಮೋಕ್ಷ, ಅಂದ್ರೆ ಆತ್ಮ ನಿಂತುಕೊಳ್ಳುತ್ತೆ, ಅದೇ ಮೋಕ್ಷ ಅಂತ ಜೈನರು ಇದು ಒಂದು ಪರಿಕಲ್ಪನೆ ಕೊಟ್ಟರವರು. ಅಂತಂದ್ರೆ ಪುಣ್ಯ ಮಾಡಿದ್ದು ಆತ್ಮ ಮೇಲೆ ಹೋಗುತ್ತೆ, ಅಧೋಗತಿ ಅಂತಂದ್ರೆ ಪಾಪ ಮಾಡಿದ್ದು ಆತ್ಮ ಮತ್ತೆ ಅಧೋಗತಿಗೆ ಬಂದು ಭೂಮಿಗೆ ಬರುತ್ತೆ ಅಂತ ಅವರು ಪರಿಕಲ್ಪನೆ ಮಾಡಿದ್ರು ಜೈನರು. ಇದು ಸುಮಾರು 2000 ವರ್ಷಗಳ ಹಿಂದೆ, ಬುದ್ಧ ಬರೋಕ್ಕಿಂತ ಮುಂಚೆ ಜೈನರ ಮೋಕ್ಷದ ಪರಿಕಲ್ಪನೆ ಹಾಗಿತ್ತು. ಇನ್ನೂ ಕೂಡ ಹಾಗೆ ಉಳ್ಕೊಂಡು ಬಂದಿದೆ. ಯಾಕೆಂತಂದ್ರೆ ದೇರ್ ಲಿಟ್ರೇಚರ್ಸ್ ಆರ್ ವೆರಿ ಸ್ಟ್ರಾಂಗ್. ಹೀಗಾಗಿ ಅದು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಉಳಿದುಕೊಂಡು ಬಂದಿದೆ. ಇದು ಜೈನರ ಮೋಕ್ಷದ ಪರಿಕಲ್ಪನೆ. ಇನ್ನ ಮುಂದೆ ಬೌದ್ಧರು ಬರ್ತಾರೆ. ಬೌದ್ಧರು ಮತ್ತೆ ಜೈನರು ದೇವರನ್ನೇ ಒಪ್ಪಲ್ಲ. ಅವರು ಫಸ್ಟ್ ಆಫ್ ಆಲ್ ಅವರು ದೇವರನ್ನೇ ಒಪ್ಪಲ್ಲ. ಅವರು ಕೂಡ ಸೆಮಿ ಏಥಿಸ್ಟೇ ಅವರು. ಹಾಗಾಗಿ ಬೌದ್ಧರ ಮೋಕ್ಷದ ಪರಿಕಲ್ಪನೆ ಏನಿದೆ ಅಂತಂದ್ರೆ, ಮುಖ್ಯವಾಗಿ ಬೌದ್ಧರಲ್ಲಿ 4 ಪ್ರಭೇದಗಳಾದವು. ಮೊದಲೇ ಪ್ರಭೇದ ಅಂತಂದ್ರೆ, ಬುದ್ಧನಿಗೆ 4 ಜನ ಶಿಷ್ಯರು. ಬುದ್ಧ ಏನು ಹೇಳಿದ್ದ ಅನ್ನೋದು 4 ಜನ ಶಿಷ್ಯರು ತಮಗೆ ತೋಚಿದಂತೆ ಬರೆದರು. ಅವರು ಬರೆದರು.
ಅದರಲ್ಲಿ ಬೌದ್ಧರಲ್ಲಿ 4 ಪ್ರಭೇದಗಳು. ಅದರಲ್ಲಿ ಮೊದಲನೆಯವರು ವೈಜ್ಞಾನಿಕರು ಅಂತ ಇದ್ರು, ಆಮೇಲೆ ವೈಭಾಷಿಕರು, ಸೌತ್ರಾಂತಿಕರು, ಮಾಧ್ಯಮಿಕರಂತಿದ್ರು. ಈಗ ನಮ್ಮ ಭಾರತ ದೇಶದಲ್ಲಿ ಇವು 4 ಪ್ರಭೇದಗಳು ಹೋಗಿಬಿಟ್ಟಿದೆ, ಕೇವಲ 2 ಉಳಿದಿದೆ, ಹೀನಯಾನ, ಮಹಾಯಾನ. ಮಹಾಯಾನವೂ ಕೂಡ ತುಂಬಾ ವಿರಳವಾಗಿದೆ. ಈಗಿನ ಬೌದ್ಧರ ಕಲ್ಪನೆಯೇ ಬೇರೆ. ನಾವು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಬೇಡ. ಪ್ರಾಚೀನ ಬೌದ್ಧ ಶಾಸ್ತ್ರ ಏನಿತ್ತು, ಅದಕ್ಕೆ ಯಾಕೆ ಶಂಕರರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ ಖಂಡನೆ ಮಾಡಿ ಅಂತಂದ್ರೆ ಅವರಿಗೆ ಯಾಕೆ ಅದು ಅವರ ಒಂದು ಸಿದ್ಧಾಂತ ಸರಿ ಆಗಲಿಲ್ಲ ಅನ್ನೋ ಮಾತ್ರ ನಾವು ನೋಡೋ ಕೆಲಸ. ಈಗಿನ ಒಂದು ಪರಿಕಲ್ಪನೆ ನಮಗೆ ಬೇಡ. ಏನಾಯ್ತು ಅಂತಂದ್ರೆ, ಅವರು ಮೋಕ್ಷ ಅಂತಂದ್ರೆ ನಿರ್ವಾಣ ಅಂತ ಅವರು ಶುರು ಮಾಡಿದ್ರು. ನಿರ್ವಾಣ ಅಂತ ಶುರು ಮಾಡಿದ್ರು. ಅಲ್ಲಿ ಏನಾಗತ್ತೆ ಅಂತಂದ್ರೆ, ದುಃಖ, ಆಸಕ್ತಿ ಅಂತಂದ್ರೆ ತೃಷೆ, ಅಜ್ಞಾನ, ಇವುಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ನಿರ್ವಾಣದಲ್ಲಿ. ಏನೂ ಇಲ್ಲ. ಆತ್ಮ ಇದು ಆಮ್ನಿ ಪ್ರೆಸೆಂಟ್. ಆತ್ಮ ಅನ್ನೋದು ಒಂದೇ, ಬೇರೆ ಬೇರೆ ಆತ್ಮ ಇಲ್ಲ. ಆತ್ಮ, ನನ್ನ ಆತ್ಮ, ನಿಮ್ಮ ಆತ್ಮ, ಎಲ್ಲರ ಆತ್ಮ ಒಂದೇ ಆತ್ಮ. ಆ ಒಂದೇ ಆತ್ಮವೇ ಯಾವತ್ತು ಬಿದ್ದು ಹೋಗುತ್ತೆ ಅವತ್ತು ನಾಶ ಆಗತ್ತೆ. ಅದೇ ನಿರ್ವಾಣ ಅಂತ ಅವರು ಬೌದ್ಧರು ಶುರು ಮಾಡಿದ್ರು. ಆಮೇಲೆ ಬೌದ್ಧ ಧರ್ಮದಲ್ಲಿ ಮತ್ತೆ 2 ಉಳಿದು ಬಂತು. ನಾ ಅದೇ ಹೇಳಿದೆ, ಹೀನಯಾನ, ಮಹಾಯಾನ ಅಂತ. ಮಹಾಯಾನದಲ್ಲಿ ಸ್ವಲ್ಪ ಪ್ರತಿಮಾ ಪೂಜೆ, ಸ್ವಲ್ಪ ಅವರು ಚೇಂಜಸ್ ಮಾಡಿಕೊಂಡ್ರು, ಪ್ರತಿಮಾ ಪೂಜೆ ಮಾಡಿದ್ರು. ದೇವರಂತ ಯಾರು ಕಾನ್ಸೆಪ್ಟ್ ಇಲ್ಲ ಅವರಲ್ಲಿಯೂ ಕೂಡ. ಅವರು ಮೋಕ್ಷದ ಸ್ಟೇಜ್ಗಳನ್ನು ಹೇಳ್ತಾರೆ, 8 ಮೋಕ್ಷದ ಸ್ಟೇಜ್, ನೋಬಲ್ 8 ಫೋಲ್ಡ್ ಪಾತ್ ಅಂತ ಹೇಳ್ತಾರೆ ಅವರು. ಆಮೇಲೆ ದುಃಖ ಇದೆ, ದುಃಖಕ್ಕೆ ಕಾರಣ ಸುಖ, ಅವು ಎಲ್ಲವೂ ಕೂಡ ದೇಹ ಬಿದ್ದಾಗ ನಾಶವಾಗಿ ಹೋಗುತ್ತೆ. ನಿರ್ವಾಣದಲ್ಲಿ ಅದು ಯಾವುದೂ ಇರಲ್ಲ. ಮೋಕ್ಷ ಅಂತ ಏನಿಲ್ಲ, ಅದು ಒಂದು ಶರೀರದ ಒಂದು ವ್ಯಾಪ್ತಿಯ ಪ್ರಕಾರವಾಗಿ ಅದು ಅಲ್ಲೇ ಮುಗಿದು ಹೋಗುತ್ತೆ ಅಂತ ಬೌದ್ಧರು ಹೇಳ್ತಾರೆ. ಅಂತಂದ್ರೆ ಬೇಸಿಕಲಿ ಬೌದ್ಧರು ಏನ್ ಹೇಳ್ತಾರೆ ಅಂತಂದ್ರೆ, ಆತ್ಮ ಒಂದೇ, ಎಂಟೈರ್ ಯೂನಿವರ್ಸ್, ದಟ್ ಈಸ್ ಬಿರಫ್ಟ್ ಆಫ್ ಆಲ್ ವರ್ಚ್ಯೂಸ್. ಏನು ಎಕ್ಸ್ಪ್ಲನೇಷನ್ ಮಾಡಲ್ಲ ಅವ್ರು, ಇಷ್ಟು ಮಾಡಿ ಬಿಟ್ಬಿಡ್ತಾರೆ. ಆಮೇಲೆ ಅವರು 8 ಮೋಕ್ಷದ ಹಾದಿಯನ್ನು ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಬರುತ್ತೆ, ಸಮ್ಯಕವಾದ ದೃಷ್ಟಿ ಇರಬೇಕು, ನನ್ನ ಸಂಕಲ್ಪ ಸಮ್ಯಕವಾಗಿ ಇರಬೇಕು, ನನ್ನ ವಾಕ್ಯಗಳು ಸಮ್ಯಕವಾಗಿ ಇರಬೇಕು, ನನ್ನ ಕರ್ಮಗಳು ಸಮ್ಯಕವಾಗಿರಬೇಕು, ಆಮೇಲೆ ಅಂದ್ರೆ ನನ್ನ ಸಮ್ಯಕವಾದ ಶ್ರುತಿಗಳಿರಬೇಕು, ಹೀಗೆಲ್ಲ ಹೇಳ್ತಾರೆ. ಅಂತಂದ್ರೆ ಆತ್ಮವಿಲ್ಲ, ಶಾಶ್ವತ ಬ್ರಹ್ಮನೂ ಇಲ್ಲ ಬೌದ್ಧರಲ್ಲಿ. ಆಮೇಲೆ ಪುನರ್ಜನ್ಮ ಚಕ್ರ ಏನಾಗತ್ತೆ ಅಂತಂದ್ರೆ, ಅದು ಮತ್ತೆ ಸಂಸಾರದಲ್ಲಿ ಬರ್ತಾನೆ ಅಂತ ಒಂದು ಅಂಡರ್ಲೈನಿಂಗ್, ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಏನ್ ಹೇಳ್ತಾರಲ್ಲ, ಹಾಗೆ ಒಂದು ಮಾಡಿಬಿಟ್ರು. ಯಾಕೆ ಅಂತಂದ್ರೆ, ಬುದ್ಧ ಏನೂ ಬರೆದಿಡ್ಲಿಲ್ಲ. ಬುದ್ಧ ಸರ್ವಂ ಶೂನ್ಯಂ ಅಂತ ಹೇಳಿ ಬಿಟ್ಟುಬಿಟ್ಟ. ಅವನ ಶಿಷ್ಯಂದರು ಇದನ್ನು ತಪ್ಪಾಗಿ ತಿಳಿದುಕೊಂಡು ಹೀಗೆ ಈ ಮೋಕ್ಷದ ಕಾನ್ಸೆಪ್ಟ್ ಅಂತಂದ್ರೆ, ಬೌದ್ಧರು ಕೂಡ ನ್ಯಾಯಕರ ಸ್ವಲ್ಪ ಕಾನ್ಸೆಪ್ಟ್ ತಗೊಂಡು ಆತ್ಮ ಸರ್ವಗತ ಆಮ್ನಿ ಪ್ರೆಸೆಂಟ್ ಅಂತ ತಗೊಂಡು ಅವರು ಸಿದ್ಧಾಂತ ಮಂಡನೆ ಮಾಡ್ತಾರೆ. ನಿಮಗೆ ಒಂದು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, 890 ಅಂತಂದ್ರೆ ಒಬ್ಬ ಕಾಶ್ಮೀರಿ ಪಂಡಿತ ಇದ್ದ, ಜಯಂತ ಭಟ್ಟ ಅಂತ. ಅವನು ಒಂದು ನಾಟಕ ಬರೆದಿದ್ದಾನೆ, ಆಗಮ ಡಂಬರ ಅಂತ ಹೇಳಿ. ಆ ಆಗಮ ಡಂಬರ ಸಂಸ್ಕೃತ ನಾಟಕವನ್ನು ಕಸಾಬಾ ಡಿಸೋ ಅನ್ನೋನು ಒಬ್ಬ ಮಚ್ ಅಬೌಟ್ ರಿಲಿಜನ್ ಅಂತ ಇನ್ನೊಂದು ಬುಕ್ ಬರೆದಿದ್ದಾನೆ. ಅದೇ ಸಂಸ್ಕೃತ ನಾಟಕವೇ ಪೂರ್ಣ ಪ್ರಮಾಣವಾಗಿ ಇಂಗ್ಲಿಷಲ್ಲಿ ಬರೆದಿದ್ದಾನೆ. ಶೇಕ್ಸ್ಪಿಯರ್ ಬರೆದಿದ್ದಲ್ಲ, ಮಚ್ ಅಬೌಟ್ ನಥಿಂಗ್ ಅಂತ. ಸಿಮಿಲರ್ ವೇ ಹಾಗೆ ಇವನು ಕೂಡ ಮಚ್ ಅಬೌಟ್ ರಿಲಿಜನ್ ಅಂತ, ರಿಲಿಜನ್ ಅನ್ನೋ ಒಂದು ನಾಟಕ. ಅದರಲ್ಲಿ 2 ಕ್ಯಾರೆಕ್ಟರ್ಸ್ ಇದೆ, ಒಬ್ಬ ಜಯಂತ ಭಟ್ಟ ಮತ್ತೆ ಒಬ್ಬ ಸಂಕರ್ಷಣ ಅಂತ ಇರ್ತಾನೆ. ಅವನು ಈಸ್ ಅ ಪ್ರೊಟ್ಯಾಗನಿಸ್ಟ್ ಆಫ್ ದಿಸ್ ನಾವೆಲ್. ಅಲ್ಲಿ ಅವರಿಬ್ಬರದು ಚರ್ಚೆ, ಒಬ್ಬ ಬೌದ್ಧ ಮತ್ತೆ ಒಬ್ಬ ವೇದಾಂತಿ ಚರ್ಚೆ. ಬೌದ್ಧ ಧರ್ಮದ ಪೂರ್ಣ ಪರಿಕಲ್ಪನೆ ನಿಮಗೆ ಬೌದ್ಧ ಗ್ರಂಥದಲ್ಲಿ ಸಿಗಲ್ಲ, ಆದರೆ ಈ ತರ ಬುಕ್ಗಳಲ್ಲಿ ನಿಮಗೆ ಸಿಗತ್ತೆ. ಅದನ್ನ ನೀವು ಅವಲೋಕನ ಮಾಡಬಹುದು. ನಾನು ಸುಮ್ಮನೆ ಹೇಳಿದೆ, ನಾನು ಅದ್ರ ಬಗ್ಗೆ ಯಾವುದು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಬೌದ್ಧ ಧರ್ಮದ ಬಗ್ಗೆ ನಮಗೆ ಬೌದ್ಧ ಧರ್ಮ ಗ್ರಂಥಕ್ಕಿಂತ ನಮಗೆ ಈ ತರ ಗ್ರಂಥದಲ್ಲಿ ತುಂಬಾ ಆಳವಾದಂತಹ ಆ ಧರ್ಮದ ಬಗ್ಗೆ ತಿಳಿಯುತ್ತೆ. ಇದು ಒಂದು ಬೌದ್ಧರ ಕಲ್ಪನೆ. ಈ ಬೌದ್ಧರ ಕಲ್ಪನೆ 2000 ವರ್ಷ ಹಿಂದೆ ಇವರದು ಕಲ್ಪನೆ ಆಗಿತ್ತು. ಆಮೇಲೆ ನಾನು ಇನ್ನೂ 2 ಫಿಲಾಸಫಿ ಬಗ್ಗೆ ಹೇಳಿ ನಾನು ವೈದಿಕ ಮತಕ್ಕೆ ಹೋಗ್ತೇನೆ. ಒಂದನೇದ್ದು ಮಿಡಲ್ ಈಸ್ಟರ್ನ್ ಫಿಲಾಸಫಿ, ಇಸ್ಲಾಂ.
ಇಸ್ಲಾಂ ಧರ್ಮದಲ್ಲಿ ಮೋಕ್ಷದ ಪರಿಕಲ್ಪನೆ ಅಂತಂದ್ರೆ ಅಲ್ಲಿ ಇರೋದು ಎರಡೇ. ಅವರು ಪುನರ್ಜನ್ಮ ಒಪ್ಪಲ್ಲ, ಎರಡೇ ಇದೆ ಅಲ್ಲಿ. ಒಂದು ಹೆವನ್ ಅಂಡ್ ಇಟರ್ನಲ್ ಹೆಲ್ ಅಂತ ಹೇಳ್ತಾರೆ ಅವರು. ಅವರ ಪ್ರಕಾರ ಏನು ಅಂತಂದ್ರೆ, ಯಾರು ಹೆವನ್ಗೆ ಹೋಗ್ತಾರೆ, ಯಾರು ಹೆಲ್ಗೆ ಹೋಗ್ತಾರೆ ಅನ್ನೋದು ಅಂತಂದ್ರೆ, ಯಾರು ಅಲ್ಲಾಹು ಬಿಟ್ಟು ಬೇರೆಯವರನ್ನು ಆರಾಧನೆ ಮಾಡ್ತಾರೆ, ದೇ ವಿಲ್ ಗೋ ಟು ಇಟರ್ನಲ್ ಹೆಲ್. ಅವರ ಕುರಾನ್ ನಲ್ಲಿ ಒಂದು ವರ್ಡ್ ಬರುತ್ತೆ, ಟೆಕ್ನಿಕಲ್ ವರ್ಡ್ ಇದೆ, ಅದು ದೇ ಕಾಲ್ ಇಟ್ ಆಸ್ ಅ ಶಿರ್ಕ್. ಶಿರ್ಕ್ ಅಂತ ಹೇಳ್ತಾರೆ. ಶಿರ್ಕ್ ಅಂತಂದ್ರೆ ಪಾಪ ಮಾಡೋದು. ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟ್ ಹೇಳಿ ನಾನು ಅವರ ಮೋಕ್ಷದ ಪರಿಕಲ್ಪನೆ ಮುಗಿಸ್ತೇನೆ. ನನಗೆ ಅರಾಬಿಕ್ ಗೊತ್ತಿಲ್ಲ, ಇಂಗ್ಲಿಷ್ದದು. Indeed, Allah does not forgive associating others with him in the worship, and sinners will be punished and they will be thrown to eternal hell ಅಂತ ಅಲ್ಲಿ ಕುರಾನ್ ನಲ್ಲಿ ಬರುತ್ತದು. ಅಂತಂದ್ರೆ ಅಲ್ಲಿ ಆ ದೇವರಿಗೆ ಒಬ್ಬನಿಗೆ ತಲೆಬಾಗ್ತೇನೆ ನಾನು, ನನ್ನ ತಾಯಿ ತಂದೆಗೂ ಕೂಡ ತಲೆಬಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅವರ ಮೋಕ್ಷದ ಪರಿಕಲ್ಪನೆ ಹಂಗೆ, ದೇವರನ್ನು ತಲೆಬಾಗಿದವನು ಮೋಕ್ಷಕ್ಕೆ ಹೋಗ್ತಾನೆ, ಮಿಕ್ಕವರೆಲ್ಲ ಇಟರ್ನಲ್ ಹೆಲ್ಗೆ ಹೋಗ್ತಾರೆ. ಅವರಲ್ಲಿ ಬೇರೆ ಮತ್ತೆ ಪುನರ್ಜನ್ಮ ಆಮೇಲೆ ಅಂತಂದ್ರೆ ತಪ್ಪು ಮಾಡಿದವನು ಮೋಕ್ಷ, ಸರಿ ಮಾಡಿದವನು ಮೋಕ್ಷ. ಅಂತಂದ್ರೆ ತಪ್ಪು ಮಾಡಿದವನು ತಿದ್ದುಕೋಬೇಕನ್ನೋದು ಸಂಗತಿಯೇ ಇಲ್ಲ. ಇದು ಅವರ ಮೋಕ್ಷದ ಪರಿಕಲ್ಪನೆ. ಅಲ್ಲಿ ಎಂಟೈರ್ ಹೆವನ್ ಅವರ ಮೋಕ್ಷ ಈಸ್ ಫುಲ್ ಆಫ್ ಗ್ರೀನರಿ. ಯಾಕೆಂತಂದ್ರೆ ಅವರು ಆ ಮರುಭೂಮಿಯಲ್ಲಿ ಬೆಳೆದ ಬಂದ ಇದು, ಅದು ರಿಲಿಜನ್, ಅವರಿಗೆ ಗ್ರೀನರಿ ಇಲ್ವೇ ಇಲ್ಲ. ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಸ್ಯಾಂಡ್ ಅಲ್ಲಿ. ಹೀಗಾಗಿ ಅವರ ಪ್ರಕಾರ ಎಲ್ಲಾ ಕಡೆ ಗಿಡಗಳಿರುತ್ತೆ, ಹೂಗಳಿರುತ್ತೆ, ಹಣ್ಣುಗಳಿರುತ್ತೆ. ಅದು ಅವರ ಮೋಕ್ಷದ ಪರಿಕಲ್ಪನೆ. ಅದು ಮಿಡಲ್ ಈಸ್ಟರ್ನ್ ಫಿಲಾಸಫಿ ಅದು. ಆಮೇಲೆ ವೆಸ್ಟರ್ನ್ ಫಿಲಾಸಫಿ ಏನು, ಕ್ರಿಶ್ಚಿಯಾನಿಟಿ ಇಂಪಾರ್ಟೆಂಟ್ಲಿ, ಅದರಲ್ಲಿ ಅವ್ರದ್ದು ಕೂಡ ಹೀಗೆ ಪುನರ್ಜನ್ಮ ಅವರು ಒಪ್ಪಲ್ಲ ಪುನರ್ಜನ್ಮ. ಅವರು ಕೂಡ ಯಾರು ಭಗವಂತನನ್ನು ಆರಾಧನೆ ಮಾಡ್ತಾನೆ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಇಲ್ಲದೆ ಇರೋನು ಇಟರ್ನಲ್ ಹೆಲ್. ಅವರಲ್ಲೂ ಎರಡೇ ಪರಿಕಲ್ಪನೆ ಇರೋದು. ನಾನು ಜಾಸ್ತಿ ಒತ್ತು ಕೊಟ್ಟು ಅವ್ರ ಇದಕ್ಕೆ ಹೋಗಲ್ಲ. ಅನೇಕ ಜನರಿಗೆ ಅವರ ಮೋಕ್ಷದ ಪರಿಕಲ್ಪನೆ ಗೊತ್ತಿದೆ. ಅವರಲ್ಲೂ ಹೀಗಾಯ್ತು. ಇವು ಯಾವುದೂ ಕೂಡ ಸೈಂಟಿಫಿಕಲಿ ಎಕ್ಸ್ಪ್ಲೋರೇಷನ್ಗೆ ಒಂದು ಕಡಿವಾಣ ಹಾಕ್ತು. ಅಲ್ಲಿ ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಮನುಷ್ಯನಿಗೆ ಪುನರ್ಜನ್ಮ ಇಲ್ಲ ಅಂತಂದ್ರೆ ಅವನು ಏನ್ ಮಾಡ್ಬೇಕು? ಅವನು ಈ ಜನ್ಮದಲ್ಲಿ ತಪ್ಪು ಮಾಡಿರ್ತಾನೆ, ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕು ಯಾವಾಗ್ಲೂ. ಮತ್ತೆ ಅವನು ತನ್ನ ತಪ್ಪನ್ನು ತಾನು ತಿದ್ದಿಕೊಂಡು ಆ ಮೋಕ್ಷದ ದಾರಿ ಹಿಡಿಯುವುದು ಒಂದು ಮೂಲಭೂತವಾದಂತಹ ಒಬ್ಬ ಮನುಷ್ಯನ ಅವನ ರೈಟ್ ಅದು. ಆದ್ರೆ ಇಲ್ಲಿ ಏನಾಗತ್ತೆ, ಕೆಲವು ಧರ್ಮಗಳಲ್ಲಿ ಅದು ಇಲ್ವೇ ಇಲ್ಲ. ಅದನ್ನ ಬೈಂಡ್ ಮಾಡಿಬಿಡ್ತಾರೆ ಅವರು, ತಮ್ಮ ರಿಲಿಜಿಯಸ್ ಫೋಲ್ಡ್ ನಲ್ಲೇ ಬೈಂಡ್ ಮಾಡಿದಾಗ ಅನೇಕ ಅಚಾತುರ್ಯಗಳಾಗುತ್ತೆ. ಅಲ್ಲಿ ಜನರು ಏಥಿಯಿಸಂ ಕನ್ವರ್ಷನ್ ಆಗಲಿಕ್ಕೆ ತುಂಬಾ ಇದು ಆಗೋಗ್ಬಿಡುತ್ತೆ. ಅಂತಹ ಅವು ಎರಡು ಧರ್ಮಗಳ ಬಗ್ಗೆ ಪರಿಕಲ್ಪನೆ. ಆಮೇಲೆ ಮುಂದೆ ನಾನು ಇದಕ್ಕೆ ಹೋಗ್ತೀನಿ, ವೈದಿಕ ಮತಕ್ಕೆ. ವೈದಿಕ ಮತದಲ್ಲಿ ಮುಖ್ಯವಾಗಿ ನಮಗೆ ಇವತ್ತು ನಾವು ನೋಡ್ಲಿಕ್ಕಿರೋದು ಒಂದು ಶಂಕರರ ಮತ, ಶಂಕರರ ಕಾನ್ಸೆಪ್ಟ್ ಆಫ್ ಮೋಕ್ಷ, ರಾಮಾನುಜರ ಕಾನ್ಸೆಪ್ಟ್ ಆಫ್ ಮೋಕ್ಷ, ಭಾಸ್ಕರಾಚಾರ್ಯರು, ಆಮೇಲೆ ಮಧ್ವರು, ವಲ್ಲಭಾಚಾರ್ಯರು, ಮತ್ತೆ ಚೈತನ್ಯ ಮಹಾಪ್ರಭುಗಳು. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ವಲ್ಲಭಾಚಾರ್ಯರು, ಭಾಸ್ಕರಾಚಾರ್ಯರು ಮತ್ತೆ ಚೈತನ್ಯ ಮಹಾಪ್ರಭುಗಳದು ಅವ್ರದ್ದು ಯುನೀಕ್ ಕಾನ್ಸೆಪ್ಟ್ ಏನೂ ಇಲ್ಲ. ಅವರು ರಾಮಾನುಜರು ಮತ್ತೆ ಮಧ್ವರ ಕಾನ್ಸೆಪ್ಟ್ ಅನ್ನೇ ತಗೊಂಡು ಅದರ ಮೇಲೆ ರಿಬಿಲ್ಡ್ ಮಾಡ್ತಾ ಇರ್ತಾರೆ. ಅವರು ಮಾಡಿದ್ರು ಅವರ ಪಂಥದಲ್ಲಿ. ಹಿಂಗಾಗಿ ಅದರ ಬಗ್ಗೆ ನಾನು ಜಾಸ್ತಿ ಇದನ್ನ ಮಾಡಲ್ಲ. ಕೆಲವೊಂದು ಪಾಸಿಂಗ್ ಸ್ಟೇಟ್ಮೆಂಟ್ಸ್ ಅವಾಗ ಬರ್ತಾ ಇರುತ್ತೆ, ಅದನ್ನ ಪರಿಗಣನೆ ಮಾಡ್ಕೋಬೇಕು. ಶಂಕರರು ಏನಾಯ್ತು ಅಂತಂದ್ರೆ, ಈ 2000 ವರ್ಷಗಳ ಹಿಂದೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಬಂದಾಗ, ಅಶೋಕ ಚಕ್ರವರ್ತಿಯ ಸಮಯದಲ್ಲಿ ವೈದಿಕರಲ್ಲಿ ಒಂದು ಭಯ ಹುಟ್ಟಿತ್ತು. ಯಾಕೆ ಅಂತಂದ್ರೆ ಬೌದ್ಧರ ಕಂಟೆಂಜೆಂಟ್ ಜಾಸ್ತಿ ಆಗ್ತಾನೇ ಹೋಯ್ತು ದಿನದಿಂದ ದಿನಕ್ಕೆ. ಆಗ ವೈದಿಕರಲ್ಲಿ ಒಂದು ತುಂಬಾ ಭಯ ಹುಟ್ಟಿತ್ತು, ಎಲ್ಲಿ ವೈದಿಕ ಮತ ನಿಂತು ಹೋಗುತ್ತೋ ಏನೋ ಅಂತ ಒಂದು ಭಯ ಇದ್ದಾಗ ಅವರಿಗೊಬ್ಬರು ಲೀಡರ್ ಬೇಕಾಗಿದ್ರು. ಅವರು ಶಂಕರರಿಗೆ, ಫಾರ್ ಶಂಕರ ಹಿಸ್ಟ್ರಿ ವಾಸ್ ವಿತ್ ಹಿಮ್, ಸೊ ಹಿ ಬಿಕೇಮ್ ದ ಲೀಡರ್ ಆಫ್ ಎಂಟೈರ್ ಇಂಡಿಯಾ, ಎಂಟೈರ್ ಭಾರತ್. ಆ ಸಮಯದಲ್ಲಿ ಶಂಕರರನ್ನು ಅವರು ಲೀಡರ್ ಅಂತ ಒಪ್ಕೊಂಡ್ರು ವೈದಿಕರು. ಅಲ್ಲಿ ಏನಾಯ್ತು ಅಂತಂದ್ರೆ, ಶಂಕರರು ಒಂದು ಡಿಸಿಷನ್ಗೆ ಬರ್ತಾರೆ, ಬೌದ್ಧರು ನ್ಯಾಯಕರು ನಿಮ್ಮ ಜೊತೆ ಯಾಕೆ ವಾದ ವಿವಾದ, ಕನ್ಫ್ರಂಟೇಷನ್ ಬೇಡ, ಕೆಲವು ನಿಮ್ಮ ಧರ್ಮಗಳಲ್ಲಿ ಏನಿದೆ ಅದನ್ನ ನಮ್ಮ ಹಿಂದೂ ಫೋಲ್ಡ್ಗೆ ಹಾಕಿ ನಾನು ವೇದಿಕ್ ಪ್ರಾಕ್ಟೀಸ್ ಅದರ ಮೇಲೆ ಅಪ್ಲೈ ಮಾಡ್ತೀನಿ ಅಂತ ಶಂಕರರು ತೀರ್ಮಾನ ಮಾಡಿದ್ರು.
ತೀರ್ಮಾನ ಮಾಡಿ ಶಂಕರರು ಅದನ್ನ ಬೆಳೆಸ್ತಾ ಬಂದ್ರು. ಹಾಗೆ ಬೇಸಿಕಲಿ ಎರಡು ಪಕ್ಷ ಇಲ್ಲಿ ಇವಾಗ. ಒಂದು ಆತ್ಮ ಕವರ್ಡ್ ಫುಲ್ ಯೂನಿವರ್ಸ್, ಅಂದ್ರೆ ಅದರ ಪ್ರಪಂಚ ವ್ಯಾಪ್ತಿ ಎಲ್ಲಾ ಕಡೆ ಇದೆ, ವ್ಯಾಪ್ತಿ ಪ್ರಪಂಚದಲ್ಲಿ ಪೂರ್ತಿ ಆತ್ಮದ್ದು. ಆಗ ಈ ಅದ್ವೈತ ಅಂತಂದ್ರೆ ಇದು ಬೆಳೆದು ಬಂತು, ಅಭೇದದ ಮತ ಬೆಳೆದು ಬಂತು. ಆತ್ಮ ಸ್ಮಾಲರ್ ದ್ಯಾನ್ ಆಟಮ್ ಅನ್ನೋದು ಇನ್ನೊಂದು ಪಕ್ಷವಾಗಿ ಉಳಿತು. ಮುಖ್ಯವಾಗಿ ಇವು ಎರಡು ಪಕ್ಷಗಳು. ಆತ್ಮ ಇಡೀ ಪ್ರಪಂಚದಲ್ಲಿ ತುಂಬಿದೆ, ಈ ಕಾನ್ಸೆಪ್ಟ್ ನಿಂದ ಅದ್ವೈತ ಬೆಳೀತು. ಆಮೇಲೆ ಆತ್ಮ ಸ್ಮಾಲರ್ ದ್ಯಾನ್ ಆಟಮ್ ಇಂದ ನಮ್ಮ ದ್ವೈತ ಫಿಲಾಸಫಿ ಬೆಳೆದು ಬಂತು. ದ್ವೈತ ಅಂತಂದ್ರೆ ರಾಮಾನುಜರು ಮತ್ತೆ ಮಧ್ವರು. ಶಂಕರರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದ್ದೆ, ಬೌದ್ಧ ಮತ ಮತ್ತೆ ನಿಯಾಯಕರ ಆತ್ಮದ ಕಾನ್ಸೆಪ್ಟ್ ತಗೊಂಡ್ರು, ಒಂದೇ ಆತ್ಮ ಅಂತ ಹೇಳ್ಬಿಟ್ರು. ಒಂದೇ ಆತ್ಮ, ಬೇರೆ ಬೇರೆ ಯಾಕಪ್ಪ, ಒಂದೇ ಆತ್ಮ, ಒಂದೇ ಆತ್ಮ, ಒಂದೇ ಆತ್ಮ, ಆದರೆ ದೇಹ ಮಾತ್ರ ಬೇರೆ ಅಂತ ಹೇಳಿದ್ರು. ನನ್ನ ಆತ್ಮ, ನಿಮ್ಮ ಆತ್ಮ, ಬೇರೆಯವರ ಆತ್ಮ ಎಲ್ಲ ಒಂದೇ, ಎಲ್ಲ ಒಂದೇ ಆತ್ಮ, ಇದರಲ್ಲಿ ಬೇರೆ ಆತ್ಮವೇ ಇಲ್ಲ, ದೇಹ ಮಾತ್ರ ಬೇರೆ ಅಂತ ಅವರು ವಾದ ಶುರು ಮಾಡಿದ್ರು. ಯಾಕೆ ಈ ವಾದ ಶುರು ಆಯಿತು ಅಂತಂದ್ರೆ, ಕೆಲವು ಶ್ರುತಿ ವಚನಗಳು ಬರುತ್ತೆ. ಶಂಕರರು ಅವರು ತಮ್ಮ ಭಾಷ್ಯದಲ್ಲಿ ಹಾಕ್ತಾರೆ. ಒಂದು ನಿಮಗೆಲ್ಲರಿಗೂ ಗೊತ್ತಿರೋದದು, ಏಕಸತ್ ವಿಪ್ರ ಬಹುಧಾ ವದಂತಿ ಅನ್ನೋ ಒಂದು ಶ್ರುತಿ ಋಗ್ವೇದದ್ದು. ಆಮೇಲೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಆಮೇಲೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಈ ಕೆಲವು ಶ್ರುತಿ ವಚನಕ್ಕೆ ಅವರು ಏಕಾತ್ಮವಾದವನ್ನು ಇಂಟರ್ಪ್ರಿಟ್ ಮಾಡ್ತಾ ಶುರು ಮಾಡಿದ್ರು. ಸ್ವಲ್ಪ ನಾವು ಇಲ್ಲಿ ಈ ಅಹಂ ಬ್ರಹ್ಮಾಸ್ಮಿ ಮತ್ತೆ ತತ್ವಮಸಿ ನೋಡಿ ಮತ್ತೆ ಮುಂದೆ ಹೋಗೋಣ ಅಂತೆ. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋ ಶಬ್ದ ಬೃಹದಾರಣ್ಯಕ ಉಪನಿಷತ್ನಿಂದ ತಗೊಂಡಿದ್ದಾರೆ ಅವರು. ಅಲ್ಲಿ ಉಪನಿಷತ್ತಲ್ಲಿ ಬರುತ್ತಲ್ಲಿ, ಅಲ್ಲಿ ಜೀವ ಮತ್ತು ಬ್ರಹ್ಮ ಒಂದೇ ಆಗ್ತಾನೆ, ಅದು ಏಕಾತ್ಮವಾದ. ನಾನು ಯಾಕೆ ಶಂಕರರ ಸಿದ್ಧಾಂತಕ್ಕೆ ಅದ್ವೈತ ಅನ್ನಬಾರದು ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ. ಮಧ್ವರ ಸಿದ್ಧಾಂತ ಮತ್ತೆ ರಾಮಾನುಜರ ಸಿದ್ಧಾಂತಕ್ಕೆ ಯಾಕೆ ಡ್ಯುಯಲಿಸಮ್ ಅನ್ನಬಾರದು ಅನ್ನೋದು ನಾನು ಮುಂದೆ ಹೇಳ್ತೀನಿ. ಏಕಾತ್ಮವಾದ ಇಲ್ಲಿ ಜೀವ ಮತ್ತು ಬ್ರಹ್ಮ ಒಂದೇ ಅಂತ ಆಯ್ತು ಇವ್ರದ್ದು. ಈ ಕೆಲವು ಶ್ರುತಿ ವಚನಗಳನ್ನು ತಗೊಂಡು ಅವರು ಹಾಗೆ ಇಂಟರ್ಪ್ರಿಟ್ ಮಾಡ್ತಾ ಶುರು ಮಾಡಿದ್ರು. ಮುಖ್ಯವಾಗಿ ಮಧ್ವರು ಹೇಳಿದ್ದು ಜೀವ ಮತ್ತು ಪರಬ್ರಹ್ಮ ನಿತ್ಯ, ಸತ್ಯ ಮತ್ತೆ ಭಿನ್ನ ಅಂತ. ಅದು ಶಂಕರರು ಮತ್ತೆ ರಾಮಾನುಜರು ಕೂಡ ಹಾಗೆ ಹೇಳಿದ್ರು. ರಾಮಾನುಜರು ಮೋಕ್ಷದ ಕಾನ್ಸೆಪ್ಟ್ ಬೇರೆ ಇದೆ, ಬಟ್ ಈ ಜಗತ್ತು ಸತ್ಯ ಅನ್ನೋದಕ್ಕೆ ಅವರದು ಮತ್ತೆ ಮಧ್ವರದಲ್ಲಿ ಏನು ಡಿಫರೆನ್ಸ್ ಇಲ್ಲ. ಆಮೇಲೆ ತತ್ವಮಸಿ ಇದು ಕಠೋಪನಿಷತ್ನಲ್ಲಿ ಬರುತ್ತೆ. ಅಲ್ಲಿ ಕಠೋಪನಿಷತ್ನಲ್ಲಿ ಉದ್ದಾಲಕ ತನ್ನ ಮಗ ಶ್ವೇತಕೇತುಗೆ ಹೇಳ್ತಾನೆ ಅಂತಂದ್ರೆ, ನಚಿಕೇತನು ಬರ್ತಾನೆ, ಆದರೆ ಮುಖ್ಯವಾಗಿ ಅಲ್ಲಿ ಅಂತಂದ್ರೆ ಮೊದಲು ಬರೋದೇ ಶ್ವೇತಕೇತು ಮತ್ತೆ ಅವರ ಅಪ್ಪನಾದ ಉದ್ದಾಲಕ ಋಷಿ ಹೇಳ್ತಾನೆ ಆತ್ಮಃ ತತ್ವಮಸಿ ಅಂತ. ಏನ್ ತತ್ವಮಸಿ ಇದು ಅಂತಂದ್ರೆ, ಇಲ್ಲಿ ಶಂಕರರ ಇಂಟರ್ಪ್ರಿಟೇಷನ್ ಜೀವ ಮತ್ತು ಬ್ರಹ್ಮ ಸ್ವರೂಪ ಒಂದೇ ಆಗ್ಬಿಡುತ್ತೆ. ಅಂತಂದ್ರೆ ಸೇಮ್ ಕಾನ್ಸೆಪ್ಟ್ ಅಲ್ಲಿಗೆ ಸುತ್ತಿ ಬರ್ತಾ ಇದ್ದಾರೆ. ಆಮೇಲೆ ಜೀವ ಮತ್ತು ಬ್ರಹ್ಮ ಬೇರೆ ಬೇರೆ, ಆದರೆ ಕ್ಯಾವಿಯಾಟ್ ಅಥವಾ ಕಾಷನ್ ನಲ್ಲಿ ಮಧ್ವರು ಏನ್ ಮಾಡಿದ್ರು, ಎಲ್ಲರೂ ಕೂಡ ಪರಮಾತ್ಮನ ಅಧೀನ ಅಂತ ಹೇಳಿದ್ರು. ಇದು ತತ್ವಮಸಿಗೆ ಬೆಳೆದು ಬಂದಿರುವಂತಹ ಇದು. ಯಾಕೆ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅದು ಸಾವಿರ ಪುಟಗಳಷ್ಟಿದೆ. ಅದು ಒಂದು 5-10 ನಿಮಿಷದಲ್ಲಿ ನಾವು ಏನು ಮಾಡ್ಲಿಕ್ಕಾಗಿಲ್ಲ. ಐ ಜಸ್ಟ್ ಟ್ರೈ ಟು ಗಿವ್ ಯು ಒಂದು ಸ್ಥೂಲವಾದ ಪಿಕ್ಚರ್ ಅನ್ನು ನಿಮ್ ಮುಂದೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ನೋಡಿ, ಏಕಾತ್ಮವಾದ ಏನಿದೆಯಲ್ಲ ಶಂಕರರ ವಾದ, ಅದಕ್ಕೆ ಮೊನೋಯಿಸಮ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಆದರೆ ಕರೆಕ್ಟ್ ವರ್ಡ್ ಈಸ್ ಮೊನೋಸೈಕಿಸಮ್. ಮೊನೋಸೈಕಿಸಮ್ ಈಸ್ ಅದ್ವೈತ. ಶಂಕರರ ವಾದಕ್ಕೆ ಮಾಯಾವಾದನು ಅಂತಾರೆ, ಅದು ಮೊನೋಸೈಕಿಸಮ್, ನಾಟ್ ಮೊನೋಯಿಸಮ್. ಏನಾಯ್ತು ಅಂತಂದ್ರೆ, ನಮ್ಮ ಎಲ್ಲ ಗ್ರಂಥಗಳನ್ನು, ಸಂಸ್ಕೃತ ಭಾಷೆಯ ಗ್ರಂಥಗಳನ್ನು ಇಂಗ್ಲಿಷಲ್ಲಿ ಕನ್ವರ್ಟ್ ಮಾಡಿದ್ರು. ಕೆಲವರು ಲೈಕ್ ಮ್ಯಾಕ್ಸ್ ಮೂಲರ್ ಅವರೆಲ್ಲ ಕನ್ವರ್ಟ್ ಮಾಡಿ ಅದನ್ನು ಹೊಲಗೆಡಿಸ್ಬಿಟ್ರು, ಅರ್ಥವನ್ನೇ ಹೊಳಗೆಡಿಸ್ಬಿಟ್ರು. ನಾವು ಇಂಗ್ಲಿಷ್ ಅನ್ನೇ ನೋಡಿ ನಮ್ಮ ಸಂಸ್ಕೃತಕ್ಕೆ ನಾವು ಇಂಟರ್ಪ್ರಿಟ್ ಮಾಡ್ತಾ ಶುರು ಮಾಡಿದಾಗ ಈ ಶಬ್ದಗಳೆಲ್ಲವೂ ಬರುತ್ತೆ. ಇದು ಮೊನೋಯಿಸಮ್, ಡ್ಯುಯಲಿಸಮ್, ಅದು ಶುದ್ಧ ತಪ್ಪು. ಶಂಕರರ ವಾದ ಏಕಾತ್ಮವಾದ, ಅದು ಮೊನೋಸೈಕಿಸಮ್. ಮತ್ತೆ ರಾಮಾನುಜರ ವಾದ ಮತ್ತೆ ಮಧ್ವರ ವಾದ ಇದು ತತ್ವವಾದ, ಮೊನೋಥಿಯಿಸಮ್. ಇದು ಒಂದು ಸೈಕಿಸಮ್, ಮೊನೋಥಿಯಿಸಮ್. ಇಲ್ಲಿ ಮಲ್ಟಿಪಲ್ ಸೈಕಿ, ಇದು ಕರೆಕ್ಟ್ ಇದು ಆದಂತಹ ಶಬ್ದ.
ಆಯ್ತಪ್ಪ, ಇಲ್ಲಿ ಶಂಕರರು ಒಂದು ವಾದ ಇಡ್ತಾರೆ. ಆಯ್ತು, ಮೋಕ್ಷ ಹೇಗಾಗತ್ತೆ ಅಂತಂದ್ರೆ ದೇಹ ಕಳಚತ್ತೆ, ದೇಹ ಕಳಚಿದ ಮೇಲೆ ಮುಗೀತು ಮೋಕ್ಷನೇ. ಮತ್ತೆ ಪುನರ್ಜನ್ಮ ಇದೆ, ಪುನರ್ಜನ್ಮ ಒಪ್ತಾರೆ, ಪುನರ್ಜನ್ಮ ಆಗತ್ತೆ, ಅದೆಲ್ಲ ಆಗತ್ತೆ. ಆದರೆ ಮತ್ತೊಂದು ಕ್ವಶನ್ ಬಂತು, ನೀವು ಆತ್ಮ ಅನ್ನೋದು ಆಮ್ನಿ ಪ್ರೆಸೆಂಟ್ ಅಥವಾ ಸರ್ವಗತ, ಎಲ್ಲಾ ಕಡೆ ಅದು ತುಂಬಿಕೊಂಡಿದೆ, ಅದು ಜ್ಞಾನಾನಂದಮಯ ಸ್ವರೂಪ, ಬ್ರಹ್ಮಾನಂದಮಯ ಸ್ವರೂಪ ಅಂತ ಹೇಳ್ತೀರಾ, ಅಲ್ಲಿ ದುಃಖ ಯಾಕೆ ಬರುತ್ತೆ ಅಂತ ಕೆಲವರು ಶಂಕರರಿಗೆ ಪ್ರಶ್ನೆ ಮಾಡಿದಾಗ ಶಂಕರರ ವಾಕ್ಯ ಅವರು ಹೇಳ್ತಾರೆ, ಇಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್. ನಾವು ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಯಾಕೆ ಬಂತು ಅಂತ. ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅವ್ರು. ಯಾಕೆ ಅಂತಂದ್ರೆ ಅದಕ್ಕೆ ಪೂರ್ಣ ಪ್ರಮಾಣವಾಗಿ ಅದ್ವೈತದಲ್ಲಿ ಉತ್ತರ ಇಲ್ಲ. ಮೋಕ್ಷ ಅನ್ನೋದು ಒಂದು ಸಹಜ ಸ್ಥಿತಿ, ಅದು ಸಹಜ ಸ್ಥಿತಿ. ಅದನ್ನು ಶಂಕರರು ಹೇಳ್ತಾರೆ, ಅದು ನಿಮಗೆ ಮರೆತೋಗಿರತ್ತೆ, ಗೊತ್ತಾ, ಮರೆತೋಗಿರತ್ತೆ, ಆಮೇಲೆ ಅದು ನೆನಪಾಗತ್ತದು. ಇದು ಶಂಕರರ ವಾಕ್ಯ. ಇದು ಮುಖ್ಯವಾಗಿ ಶಂಕರರು ಇದರ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಕೆಲವು ಪ್ರಶ್ನೆಗಳನ್ನು ಶಂಕರರ ಮುಂದೆ ಇಡ್ತಾರೆ. ಈ ದೇಹ ಬಂದಿದ್ದು ಹೇಗೆ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಆಯ್ತು, ನಿಮ್ಮ ಪ್ರಕಾರ ನೀವು ಆತ್ಮ ಸರ್ವಗತ ಅಂತ ಹೇಳಿದ್ರಿ, ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದ್ರಿ, ಆಯ್ತು, ಇದು ದೇಹ ಬಂದಿದ್ದು ಹೇಗೆ, ದೇಹ ಬೇರೆ ಬೇರೆ ಅಂತ ಹೇಳಿದ್ರಲ್ಲ, ದೇಹ ಹೇಗೆ ಬಂತು? ಅಜ್ಞಾನದಿಂದ ಬಂತು ಅಂತ ಹೇಳ್ತಾರೆ. ನಾನು ಶಂಕರರು ಭಗವದ್ಗೀತೆಯ 13ನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದೇ ಪ್ರಶ್ನೆಯನ್ನು ಇಟ್ಟುಕೊಂಡು ಮಾಡಿದ್ದು. ನಿಮ್ಮ ಮುಂದೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತೇನೆ. ಅಲ್ಲಿ ಶಂಕರರು ಹೇಳ್ತಾರೆ, ಶಂಕರರೇ ಪ್ರಶ್ನೆ ಹಾಕುತ್ತಾರೆ ಒಂದು, ನನು ಕಸ್ಯ ಅಜ್ಞಾನಂ ಅಂತ ಪ್ರಶ್ನೆ ಹಾಕುತ್ತಾರೆ. ಅಜ್ಞಾನ ಯಾರದು, ಯಾಕೆ ಬಂತು, ಹೇಗೆ ಬಂತು ಅಂತ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಅವರು ಭಾಷ್ಯ ಬರಿಬೇಕು, ಅವರು ಅದನ್ನೇ ಕಾಮೆಂಟ್ರಿ ಬರಿಬೇಕಾದ್ರೆ ಇದನ್ನ ಕೆಲವು ಪ್ರಶ್ನೆ ಹಾಕುತ್ತಾರೆ. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಇದು ಇದೆಯೋ ಇಲ್ವೋ ಅಂತ. ಅಜ್ಞಾನ ಈ ಸಂಸಾರಕ್ಕೆ ಬಂದಿದ್ದು ಹೇಗೆ, ಎಲ್ಲಿಂದ ಬಂತು, ಯಾಕೆ ಬಂತು, ಇದರ ಕಾರಣ ಏನಿದೆ, ಮೋಕ್ಷದ ದಾರಿ ಹೇಗೆ ಹುಡ್ಕೊಂಡು ಹೋಗಬೇಕು ಅಂತ ಪ್ರಶ್ನೆ ಮಾಡಿದಾಗ ಶಂಕರರೇ ಹೇಳ್ತಾರೆ, ಅಲ್ಲ, ಅಜ್ಞಾನ ಬಂದಿದೆ, ಯಾರಿಗೆ ಬಂದಿದೆ, ನಿನಗೆ ಬಂದಿದೆಯಾ ಅಂತ ಕೇಳ್ತಾರೆ. ನಿನಗೆ ಬಂದಿಲ್ಲ ಅಂದ್ರೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಯಾರಿಗೆ ಬಂದಿರತ್ತ ಅವ್ರು ತಲೆ ಕೆಡಿಸ್ಕೋಬೇಕು, ಅಜ್ಞಾನದಿಂದ ಕಳಿಸಿ ಹೋಗಬೇಕು. ನಿನಗೆ ಬಂದಿದ್ರೆ ಮಾತ್ರ ನೀನ್ ತಲೆ ಕೆಡಿಸ್ಕೋ ಅಂತ ಅವರು ಒಂದು ಸ್ಟ್ರಾಂಗ್ ಲಾಜಿಕ್ ಹಾಕಿ ಅದನ್ನ ಕೈಕಾಲು ಬಿಟ್ಬಿಡ್ತಾರೆ. ಅಂತಂದ್ರೆ ಏನಾಗತ್ತೆ ಅಂತಂದ್ರೆ, ಒಂದೊಂದು ಸರ್ತಿ ಕೋರ್ಟ್ ನಲ್ಲಿ ನಾವು ನೋಡ್ತೀವಿ, ಡಿಫೆನ್ಸ್ ಲಾಯರ್ಸು ಕೆಲವು ತುಂಬಾ ಆರ್ಗ್ಯುಮೆಂಟ್ ಮಾಡಿ ಅದಕ್ಕೆ ಏನೇನೋ ಲಾಜಿಕ್ಗಳು ಹಾಕಿ ಕೈಕಾಲು ತಪ್ಪಿಸ್ಬಿಡ್ತಾರೆ. ಹಾಗೆ ಇಲ್ಲಿ ಅವರು ಮಾಡಿದ್ರು, ತುಂಬಾ ರೋಚಕವಾಗಿ ಉತ್ತರ ಕೊಟ್ಟರು ಅವರು. ಅಂತಂದ್ರೆ ಅಜ್ಞಾನ ಯಾರಿಗೆ ಬಂದಿರುತ್ತೆ ಅವರು ನಿವಾರಣೆ ಮಾಡ್ಕೋತಾರೆ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ. ಆಮೇಲೆ ಮುಂದೆ ಮತ್ತೆ ಅದರದೇ ಆರ್ಗ್ಯುಮೆಂಟ್ ಅಲ್ಲಿ ಮುಂದೆ ಹೋಗ್ತಾರೆ ಅವರು, ಕಿಮರ್ಥಂ ತವ ಅಜ್ಞಾನ, ಯಾರಿಗೆ ಅಜ್ಞಾನ. ಅದಕ್ಕೆ ಅವರು ಹೇಳ್ತಾರೆ, ಯದಿ ಅಜ್ಞಾನಂ ವರ್ತತೆ ತನ್ನಿವರ್ತತಸ್ಯ ಪ್ರಯತ್ನ ಕಿಲಹ ಅಂತ ಹೇಳ್ತಾರೆ. ಅಂತಂದ್ರೆ ಅವನು ಯಾರು ವಾದ ಮಾಡ್ತಾನೆ ಅವನು ಹೇಳ್ತಾನೆ, ಅಲ್ಲ ಸ್ವಾಮಿ, ಅಜ್ಞಾನ ನನಗೆ ಬಂದಿದೆ, ಅದರ ಪರಿಮಾರ್ಜನೆಗೆ, ಅಜ್ಞಾನದ ಪರಿಮಾರ್ಜನೆ ಮಾಡಿಕೊಂಡು ನಾನು ಜ್ಞಾನ ಸಂಪಾದನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಅವನು. ಆಗ ಶಂಕರರು ಒಂದು ಮಾತು ಹೇಳ್ತಾರೆ, ಈ ಜ್ಞಾನ ಮತ್ತೆ ಕರ್ಮ ಏನಿದೆ ಅಲ್ಲ, ಅವು ಎರಡೂ ಕೂಡ ಗೋ ವ್ಯಾಘ್ರ ಇದ್ದಾಗೆ, ಹಸು ಮತ್ತೆ ಹುಲಿ ಇದ್ದಾಗೆ. ಹಸು ಹುಲಿ ಯಾವತ್ತೂ ಎರಡೂ ಒಟ್ಟಿಗೆ ಇರಲ್ಲ. ಆದ್ದರಿಂದಾಗಿ ಕರ್ಮ ಕೇವಲ ಜ್ಞಾನಿಗಳಿಗೆ ಅಂತ ಒಂದು ವಾದ ಶುರುವಾಯಿತು. ಆಗ ರಾಮಾನುಜರು ಹೇಳ್ತಾರೆ, ಕರ್ಮ, ಇದು ಜ್ಞಾನ ಮತ್ತೆ ಕರ್ಮ ಇವು ಎರಡು ಗಾಲಿ ಇದ್ದಂಗಪ್ಪ. ದೀಸ್ ಆರ್ ದ 2 wheels ಫಾರ್ ಮೈ ವೆಹಿಕಲ್. ನಾನು ಮುಂದೆ ಸಾಗಲಿಕ್ಕೆ ಇವು 2 wheels ಅಂತ ರಾಮಾನುಜರು ಹೇಳಿದರು. ಮಧ್ವರ ಬಂದ್ರೆ ಏನಂದ್ರು, ಅವು 2 wheels ಅಲ್ಲ, ದೇ ಆರ್ 2 steps ಫಾರ್ ಯುವರ್ ಎಲಿವೇಶನ್. ಜ್ಞಾನಿಯೂ ಕರ್ಮ ಮಾಡ್ತಾನೆ, ಅಜ್ಞಾನಿಯೂ ಕರ್ಮ ಮಾಡ್ತಾನೆ. ಜ್ಞಾನಿಯೂ ಊಟ ಮಾಡ್ತಾನೆ, ಅಜ್ಞಾನಿಯೂ ಊಟ ಮಾಡ್ತಾನೆ. ಜ್ಞಾನಿ ಊಟ ಮಾಡಿದಾಗ ಅವನ ಒಳಗಡೆ ಇರುವ ವೈಶ್ವಾನರಿಗೆ ಅಗ್ನಿಹೋತ್ರ ಅಂತ ಅನ್ಕೊಂಡು ಜ್ಞಾನಿ ಊಟ ಮಾಡ್ತಾನೆ, ಪಂಚಾಗ್ನಿಹೋತ್ರ ಅನ್ಕೊಂಡು ಅವನು ಊಟ ಮಾಡ್ತಾನೆ. ಅಜ್ಞಾನಿ ಏನ್ ಮಾಡ್ತಾನೆ, ಅಜ್ಞಾನಿ ತನ್ನ ಹೊಟ್ಟೆಗಾಗಿ ಊಟ ಮಾಡ್ತಾನೆ ಅಂತ. ಇದರ ಒಂದು ಜ್ಞಾನ ಮತ್ತೆ ಕರ್ಮದ ಪರಿಕಲ್ಪನೆ ನಮ್ಮ ಶಾಸ್ತ್ರ, ನಮ್ಮ ಸನಾತನ ಧರ್ಮದಲ್ಲಿ ಹೀಗೆ ಬೆಳೆದು ಬಂತು. ಆಯ್ತು, ಯಾರಿಗೆ ಅಜ್ಞಾನ ಇದೆ ಅವರು ಅದರ ಪರಿಮಾರ್ಜನೆ ಮಾಡಿಕೊಂಡು ಇದನ್ನಾಗ್ತಾರಂತ ಅಲ್ಲಿಗೆ ಶಂಕರರು ಬಿಟ್ಬಿಡ್ತಾರಾಗ. ಹೀಗೆ ಆತ್ಮಕ್ಕೆ ಅಜ್ಞಾನದ ಸಂಬಂಧ
ಸಂಬಂಧ ಖಚಿತವಾದ ಮೇಲೆ ಅಲ್ಲಿ ಉತ್ತರ ಇಲ್ಲ, ಜಾಸ್ತಿ ಉತ್ತರ ಇಲ್ಲ ಅಲ್ಲಿ. ಭಗವಂತ ಹಾಗಾದರೆ ಏನಾಗತ್ತೆ ಅಂತಂದ್ರೆ ಆತ್ಮ ಸರ್ವಗತ ಅಂತ ಅಂದಾಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅಜ್ಞಾನ ಬಂದಿರತ್ತೆ, ಅಜ್ಞಾನ ಭಗವಂತನಿಗೂ ಅಜ್ಞಾನ ಬರತ್ತಾ ಆತ್ಮ ಸರ್ವಗತ ಆದ್ಮೇಲೆ, ಆ ಎಲ್ಲವೂ ಒಬ್ಬರೇ ಆದ್ಮೇಲೆ ಅಂತ ಅಲ್ಲಿ ಪ್ರಶ್ನೆ ಬಂತು. ಮುಂದೆ ಈ ಏಕಾತ್ಮವಾದವನ್ನು ಮುಂದಿನ ಆಚಾರ್ಯ ಪುರುಷರು ಒಪ್ಪಲಿಲ್ಲ. ಭಾಸ್ಕರಾಚಾರ್ಯರಾಗಲಿ, ರಾಮಾನುಜರಾಗಲಿ, ಆಚಾರ್ಯ ಮಧ್ವರಾಗಲಿ, ವಲ್ಲಭಾಚಾರ್ಯರು ಮತ್ತೆ ಚೈತನ್ಯ ಮಹಾಪ್ರಭುಗಳು. ಮುಖ್ಯವಾಗಿ ನಮಗೆ ಮಧ್ವರ ಒಂದು ಇದು ಬೇಕು, ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ ಇವತ್ತು ನಾವು. ಭಾಸ್ಕರಾಚಾರ್ಯರು ಮತ್ತೆ ಇದು ಏಕಾತ್ಮವಾದವನ್ನು ಒಪ್ಪಲಿಲ್ಲ. ಅಲ್ಲಿ ಆತ್ಮಕ್ಕೆ ಅಜ್ಞಾನ ಆದ್ದರಿಂದಾಗಿ ಅಲ್ಲಿ ಆತ್ಮವು ಸರ್ವಗತ ಆದ ಮೇಲೆ ಅಲ್ಲಿ ಎಲ್ಲರೂ ಒಂದೇ ಆದ ಮೇಲೆ ಭಗವಂತನಿಗೆ ಅಜ್ಞಾನ ಹೇಗೆ ಅನ್ನೋದು ಅದು ಹಾಗೆ ಪ್ರಶ್ನೆ ಚಿಹ್ನೆಯಾಗಿ ಉಳಿದುಕೊಂಡು ಬಂತು ಅದ್ವೈತದಲ್ಲಿ. ಅದನ್ನ ಮುಂದೆ ಈ ಆಚಾರ್ಯ ಪುರುಷರು ಅದನ್ನ ಒಪ್ಪಲಿಲ್ಲ. ನೋಡಿ, ಇನ್ನೊಂದು ನಿಮಗೆ ಹೇಳ್ತೀನಿ ನಾನು. ಶಂಕರರ ಪ್ರಕಾರ ದೇಹ ಹೋಯ್ತು ಅಂತಂದ್ರೆ ಮೋಕ್ಷ ಆಗಿಬಿಡತ್ತೆ. ಆಮೇಲೆ ಅದು ಎಲ್ಲಿಗೆ ಹೋಗತ್ತೆ ಅನ್ನೋದು ಒಂದು ಕಾರ್ಯಕ್ರಮವೇ ಇಲ್ಲ ಅವರಿಗೆ. ಮೋಕ್ಷ ಅಲ್ಲಿಗೆ ಮುಗಿದು ಹೋಯ್ತದು. ದೇರ್ ಇಸ್ ಅ ನೋ ಡೆಸ್ಟಿನೇಷನ್ ಫಾರ್ ದಿ ಸೋಲ್. ಎಲ್ಲಿ ಹೋಗತ್ತೆ, ಏನಾಗತ್ತೆ ಅನ್ನೋದು ಏನೂ ಇಲ್ಲ. ದೇಹ ಬಿದ್ದು ಹೋದ್ಮೇಲೆ ಮುಗಿತು. ಇದನ್ನ ಅದೇ ಹೇಳಿದೆ ನಾನು. ಬೌದ್ಧ ಮತ ಮತ್ತು ನ್ಯಾಯಿಕರಿಂದ ಸ್ವಲ್ಪ ಅವರು ತಗೊಂಡು ಅದನ್ನ ಹಿಂದೂ ಫೋಲ್ಡ್ಗೆ ಹಾಕಿ ಅಲ್ಲಿ ವೈದಿಕ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿದ್ರು ಶಂಕರರು. ಒರಿಜಿನಲ್ ಸ್ಟೇಟಸ್ ಆಫ್ ಆತ್ಮ ಅಂತ ಇಲ್ವೇ ಇಲ್ಲ. ಆಗ ಶಂಕರರೇ ಒಂದು ವಾಕ್ಯ ಇದೆ, ಆಯ್ತ್ರಿ ನಿಮ್ಮ ಶಂಕರರ ಪ್ರಕಾರ ಮೋಕ್ಷ ಹೇಗಿರತ್ತೆ ಅಂತಂದ್ರೆ ವಿಸ್ಮೃತ ಕಂಠ ಮಣಿರಿವ ಅಂತ. ನನ್ನ ಕೊರಳಲ್ಲಿ ಚೈನ್ ಇದೆ, ನಾನು ಇಡೀ ಎಲ್ಲಾ ಮನೆಯೆಲ್ಲ ಹುಡುಕ್ತೇನೆ, ನನಗೆ ಅದು ಗೊತ್ತೇ ಇಲ್ಲ ನನ್ನ ಕೊರಳಲ್ಲಿ ಚೈನ್ ಇದೆ ಅಂತ. ಅಷ್ಟು ವಿಸ್ಮೃತ ಆಗೋಗ್ಬಿಟ್ಟಿದೆ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಆ ಚೈನ್ ನನ್ನಲ್ಲಿದೆ ಅಂತ ಹೇಳಿ ನಾನು ಅದನ್ನ ಮರೆತು ಬಿಡ್ತೇನೆ. ಅಂತಹ ಒಂದು ಕಾನ್ಸೆಪ್ಟ್ ತಂದ್ರು. ಅಂತಂದ್ರೆ ನಂದೇ ಉದಾಹರಣೆ ಹೇಳ್ತೇನೆ. ನಾನು ನನ್ನ ಕನ್ನಡಕ ತಲೆ ಮೇಲೆ ಹಾಕೊಂಡು ಹುಡುಕ್ತಾ ಇದ್ದೆ ಮನೆಯಲ್ಲೆಲ್ಲ, ಎಲ್ಲಿದೆ ಕನ್ನಡಕ ಅಂತ. ಕೊನೆಗೆ ಸಿಗ್ಲಿಲ್ಲ ಅಂತ ಇನ್ನೊಂದು ಕನ್ನಡಕ ಹಾಕೊಂಡೆ. ಅಂತಂದ್ರೆ ನನ್ನ ತಲೆ ಮೇಲೆ ಇರೋದು ಕನ್ನಡಕವೇ ನಾನು ಮರೆತು ಬಿಟ್ಟೆ ನಾನು. ಆಮೇಲೆ ಗೊತ್ತಾಯ್ತು ತಲೆ ಮೇಲೆ ಕೈ ಇಟ್ಟಾಗ ಈ ಕನ್ನಡಕ ಇಲ್ಲಿದೆ ಅಂತ. ಅಂತಂದ್ರೆ ಈ ಮೋಕ್ಷ ಅನ್ನೋದು ಸಹಜ ಸ್ಥಿತಿ ನಮಗೆ ಮರೆತೇ ಹೋಗ್ಬಿಡತ್ತೆ ಮೋಕ್ಷದಲ್ಲಿ. ಅಂತಹ ಒಂದು ಕಾನ್ಸೆಪ್ಟ್ ಶಂಕರರು ತಂದ್ರು. ಆಮೇಲೆ ಮೋಕ್ಷದಲ್ಲಿ ಎಲ್ಲ ಒಂದೇ ಆಗಿಬಿಡೋದು ಅಂತ ಹೇಳಿ ಶಂಕರರ ಕಾನ್ಸೆಪ್ಟ್ ಬಂತು. ಆಮೇಲೆ ಅದಕ್ಕೆ ಕೆಲವು ಮತಾಚಾರ್ಯರು, ಭಾಸ್ಕರಾಚಾರ್ಯರಾಗಲಿ, ರಾಮಾನುಜರು, ಮಧ್ವರು, ವಲ್ಲಭಾಚಾರ್ಯರು ಅದನ್ನ ಅವರು ಒಪ್ಪಲಿಲ್ಲ. ಆಗ ಎರಡು ವಾದ ಬಂದಿತ್ತಂತ ಹೇಳಿದೆ ನಾನು. ಒಂದು ಆತ್ಮ ಆಮ್ನಿ ಪ್ರೆಸೆಂಟು, ಮತ್ತೆ ಆತ್ಮ ಸ್ಮಾಲರ್ ದ್ಯಾನ್ ಆಟಮ್. ಆಗ ಏನಾಯ್ತು, ರಾಮಾನುಜರು ಏನ್ ಮಾಡ್ತಾರಂತಂದ್ರೆ ಅವರು ಆತ್ಮ ಸರ್ವವ್ಯಾಪ್ತಿ ಅಂತ ಒಪ್ಪಲ್ಲ. ಅವರು ಆತ್ಮ ಅದು ಕೂಡ ಇಟ್ ಇಸ್ ಅ ಸ್ಮಾಲರ್ ದ್ಯಾನ್ ಆಟಮ್ ಅಂತ ರಾಮಾನುಜರು ಒಪ್ತಾರೆ. ರಾಮಾನುಜರು, ಭಾಸ್ಕರಾಚಾರ್ಯರು, ವಲ್ಲಭಾಚಾರ್ಯರು ಮತ್ತೆ ಚೈತನ್ಯ ಮಹಾಪ್ರಭುಗಳು. ಮಧ್ವರಂತೂ ಅವ್ರದ್ದು ಕಾನ್ಸೆಪ್ಟೇ ಅದು. ಅದರಲ್ಲಿ ಏನು ಎರಡನೇ ಇದು ಇಲ್ಲ. ಆಮೇಲೆ ಏನಾಗತ್ತೆ ಅಂತಂದ್ರೆ ಸಂಸಾರಕ್ಕೆ ಸುಖ ದುಃಖ ಯಾಕೆ ಬಂತು ಅಂತ ಒಂದು ಪ್ರಶ್ನೆ ಬಂತು. ಆಯ್ತು, ನಿಮ್ಮ ಆತ್ಮ ಇಸ್ ಅ ಸ್ಮಾಲರ್ ದ್ಯಾನ್ ಆಟಮ್, ಆದರೆ ದೇಹಕ್ಕೆ ಆತ್ಮ ಪ್ರವೇಶ ಆದಾಗ ಅದಕ್ಕೆ ಸುಖ ದುಃಖಗಳ ಅನುಭವ ಯಾಕೆ, ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ಒಂದು ವಾದ ಬೆಳೀತು. ಆಗ ರಾಮಾನುಜರ ಮತದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಸಂಸಾರ ಬಂದಿದ್ದೇ, ದೇಹ ಬಂದಿದ್ದೇ ಕರ್ಮದಿಂದ. ಕರ್ಮ ಯಾಕೆ ಬಂತು ಅಂತ ಮತ್ತೆ ಪ್ರಶ್ನೆ ಕೇಳ್ತಾರಲ್ಲಿ. ಅಲ್ಲಿ ಅವರು ಕೆಲವು ಪ್ರಮಾಣಗಳನ್ನು ಕೊಡ್ತಾರೆ. ಅಂತಂದ್ರೆ ಈ ದೇಹ ಬಂದ ಮೇಲೆ ದೇವರು ಯಾಕೆ ಕೆಲವರಿಗೆ ಒಳ್ಳೆ ಕೆಲಸ ಮಾಡಿಸ್ತಾನೆ, ಕೆಟ್ಟ ಕೆಲಸ ಮಾಡಿಸ್ತಾನೆ, ಯಾಕೆ ಇದು ಅಂತ, ಯಾಕೆ ದೇವರಲ್ಲಿ ಅವನಿಗೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಇದೆ ದೇವರಿಗೆ, ಈ ಮನುಷ್ಯನಿಗೆ ಒಳ್ಳೇದು ಮಾಡಿಸ್ಬೇಕು, ಈ ಮನುಷ್ಯನಿಗೆ ಕೆಟ್ಟದ್ದು ಮಾಡಿಸ್ಬೇಕು, ಇವನಿಗೆ ಮಿಲೇನಿಯರ್ ಮಾಡಬೇಕು, ಇವನಿಗೆ ಭಿಕ್ಷಾಪತಿ ಮಾಡ್ಬೇಕು ಅನ್ನೋದು ದೇವರಲ್ಲಿ ಯಾಕೆ ಈ ಡಿಸ್ಕ್ರಿಮಿನೇಷನ್ ಇದೆ ಅಂತ ಮತ್ತೆ ವಾದ ಬೆಳೆದು ಬಂತು. ಆಗ ರಾಮಾನುಜರ ಪಂಥದಲ್ಲಿ ಅವರು ಹೇಳ್ತಾರೆ, ಆಯ್ತಪ್ಪ, ನಿಮ್ಮ ದೇವರು ಎಲ್ಲರನ್ನೂ ಸಮಾನವಾಗಿ ಹುಟ್ಟಿಸ್ಬಿಡ್ಬೇಕು, ಎಲ್ಲರೂ ಶ್ರೀಮಂತರು, ಎಲ್ಲರಿಗೂ ದೊಡ್ಡ ದೊಡ್ಡ ಬಂಗ್ಲೆ, ಎಲ್ಲರ ಮನೆ ಮುಂದೆ ಕಾರು, ಎಲ್ಲರಿಗೂ ಅವ್ರ ಅಕೌಂಟ್ ನಲ್ಲಿ ದುಡ್ಡು,
ಯಾವುದೂ ತೊಂದರೆ ಇಲ್ಲ. ಸುಖದ ಸುಪ್ಪತ್ತಿಗೆ ದೇವ್ರು ಇಟ್ಟು ಬಿಟ್ರೆ ಯಾಕೆ ಯಾಕೆ ಒಬ್ಬರಿಗೆ ಕಷ್ಟ ಕೊಡ್ತಾನೆ, ದುಃಖ ಕೊಡ್ತಾನೆ, ಯಾಕೆ ಭಗವಂತನ ಈ ಒಂದು ಕಿಡಿಗೇಡಿತನ ಅಂತ ಪ್ರಶ್ನೆ ಅವರಿಗೆ ಶುರುವಾಯಿತು. ಶಂಕರರಿಗೆ ಇದಕ್ಕೆ ಉತ್ತರ ಕೊಡ್ಬೇಕನ್ನೋದು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅವರು ದ ವರ್ಲ್ಡ್ ಈಸ್ ಇಲ್ಯೂಷನ್ ಅಂತ ಹೇಳ್ಬಿಟ್ರು. ಅವರು ಈ ಜಗತ್ತನ್ನೋದೇ ಒಂದು ಭ್ರಮೆ, ಸುಖ ದುಃಖ ಅನ್ನೋದು ಒಂದು ಭ್ರಮೆ. ಅವರು ದೃಷ್ಟಿ ಸೃಷ್ಟಿ ಅಂತ ಶುರು ಮಾಡಿದ್ರು. ಆ ವಾದ ಅಂತಂದ್ರೆ ಅದೊಂದು ಶಬ್ದವನ್ನು ಹಿಡ್ಕೊಂಡ್ಬಿಟ್ರು ಅವರು, ದೃಷ್ಟಿ ಸೃಷ್ಟಿ ಅಂತ. ಈಗ ಸುಖ ದುಃಖ ನನ್ನ ದೇಹಕ್ಕೆ ಬಂದಿದ್ದು ಭ್ರಮೆ. ಅದು ಈಗ ಉದಾಹರಣೆಗೆ ಹಗ್ಗ ಮತ್ತೆ ಹಾವಿದೆ. ನಾನು ಹಾವನ್ನು ನೋಡಿ ಹಗ್ಗ ಅಂತ ಹೇಳುತ್ತೇನೆ. ಹೌದು ಸ್ವಾಮಿ, ನಿಮಗೆ ನೀವು ಆ ಹಾವನ್ನು ನೋಡಿ ಅದಕ್ಕೆ ಹಗ್ಗವನ್ನು ನೋಡಿ ಹಾವಂತ ಹೇಳಿದ್ರಲ್ಲ, ಭ್ರಮೆಯಿಂದ ಹೇಳಿದ್ರಲ್ಲ. ಆದರೆ ಯು ಮಸ್ಟ್ ಹ್ಯಾವ್ ಸೀನ್ ದ ರಿಯಲ್ ಸರ್ಪೆಂಟ್. ಅದರಿಂದಾಗೆ ನೀವು ಅದನ್ನ ಭ್ರಮೆಯಿಂದ ಹೇಳ್ತಾ ಇದ್ದೀರಾ, ಆ ಹಗ್ಗವನ್ನು ನೋಡಿ ಹಾವಂತ. ಆಗ ಏನಾಗತ್ತೆ ಅಂತಂದ್ರೆ ದೃಷ್ಟಿ ಸೃಷ್ಟಿ ಅನ್ನೋದೇನಿದೆ ಅಲ್ಲ, ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಬಟ್ ಇಟ್ ಸೀಮ್ಸ್ ಟು ಬಿ ಎಕ್ಸಿಸ್ಟ್ ಅಂತ ಅವರ ವಾದ. ಅಂತಂದ್ರೆ ಅನ್ರಿಯಲ್ ಹಾವದ ಬಗ್ಗೆ ನನಗೆ ಭ್ರಮೆ ಇದೆ, ಬಟ್ ದೇರ್ ಮಸ್ಟ್ ಬಿ ಅ ರಿಯಲ್ ಸರ್ಪೆಂಟ್. ವಿತೌಟ್ ದ ನಾಲೆಜ್ ಆಫ್ ರಿಯಲ್ ಸರ್ಪೆಂಟ್ ಐ ಕೆನಾಟ್ ಹ್ಯಾವ್ ಇಲ್ಯೂಷನ್ ಆಫ್ ಅನ್ರಿಯಲ್ ಸರ್ಪೆಂಟ್. ಇದು ಒಂದು ಭ್ರಮೆ. ಈ ಭ್ರಮೆಯೇ ಒಂದು ದೊಡ್ಡ ಭ್ರಮೆಯಾಗಿ ಕೂತು ಬಿಡ್ತು ಶಂಕರರ ಇದರಲ್ಲಿ. ಭಾಸ್ಕರಾಚಾರ್ಯರು ಮತ್ತೆ ರಾಮಾನುಜರು ಇದನ್ನು ಒಪ್ಪಲಿಲ್ಲ ಅವರು. ಯಾಕೆ ಅಂತಂದ್ರೆ ಅವರು ಹೇಳ್ತಾರೆ ಎಕ್ಸಿಸ್ಟೆನ್ಸ್ ಇರತ್ತೆ, ನೀವು ಸುಳ್ಳು ಅಂತ ಹೇಳಬೇಡಿ. ಟೆಂಪರರಿ ಎಕ್ಸಿಸ್ಟೆನ್ಸ್ ಅದು, ಅಂತಂದ್ರೆ ಇವತ್ತಿರತ್ತೆ ನಾಳೆ ನಾಶ ಆಗತ್ತೆ, ಆದರೆ ಸುಳ್ಳು ಅಂತ ಅಲ್ಲ ಅಂತ ರಾಮಾನುಜರ ವಾದ ಆಯಿತು. ಆಮೇಲೆ ಇನ್ನೊಂದು ಅವರು ಹೇಳ್ತಾರೆ, ಜಗತ್ ಸತ್ಯ ಅಂತ ಒಪ್ಪಿಕೊಂಡ ಮೇಲೆ ಮಣ್ಣು ಮತ್ತು ಮಡಕೆಯ ಒಂದು ಉದಾಹರಣೆ ಕೊಡ್ತಾರೆ. ಮೋಕ್ಷದ ಪರಿಕಲ್ಪನೆ ಅಂತಂದ್ರೆ ಮಣ್ಣು ಮತ್ತು ಮಡಿಕೆ. ಹೇಗೆ ಅಂತಂದ್ರೆ ಮಣ್ಣಿರತ್ತೆ, ಮಣ್ಣು ದೇವರ ಇದ್ದಾಗೆ, ಮಡಕೆ ಜೀವಗಳಿದ್ದಾಗೆ. ಅದನ್ನ ಮಣ್ಣು ನೀರು ಎರಡೂ ಕಲಿಸಿ ನಾನು ಒಂದು ಮಡಕೆ ಮಾಡ್ತೀನಿ, ಮಡಕೆ ಮಾಡಿದಾಗ ಒಂದೇ ಆಗ್ಬಿಡುತ್ತೆ. ಹಾಗಲ್ಲ. ಆದರೆ ಒಂದು ಮಣ್ಣಿನ ಗುಂಪನ್ನು ತಗೊಂಡು ನಾನು ಮಡಿಕೆ ಮಾಡಿದಾಗ ಇನ್ನೂ ರಾಶಿ ಮಣ್ಣು ಉಳಿದಿರತ್ತೆ. ಅದು ಹೇಗೆ ಹಾಗೆ ಅದೇ ಜೀವ ಮತ್ತೆ ಪರಮಾತ್ಮ ಅಂತ ಹೇಗೆ ಇದನ್ನ ಮಾಡ್ತೀರಾ? ಮೋಕ್ಷದಲ್ಲಿಯೂ ಕೂಡ ಅವರು ಒಂದೇ ಆಗೋದಂತಂದ್ರೆ ಏನು ಅನ್ನೋದು ಅದು ಒಂದು ವಾದ ಬೆಳೀತು. ಅವರು ರಾಮಾನುಜರು ಏನ್ ಮಾಡ್ತಾರೆ, ಎಲ್ಲವನ್ನೂ ಹೇಳಿದ್ರು, ಜಗತ್ ಸತ್ಯ ಅಂತ ಹೇಳಿದ್ರು, ಎಲ್ಲ ನಾರಾಯಣನು ಸರ್ವೋತ್ತಮ ಅಂತ ಹೇಳಿದ್ರು. ಎಲ್ಲವನ್ನು ಹೇಳಿ ನಾರಾಯಣನಿಗೂ ಪಂಚಭೌತಿಕ ಶರೀರ ಇದೆ ಅಂತ ಹೇಳಿದಾಗ ಅಲ್ಲಿ ನಾರಾಯಣನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರುತ್ತೆ. ಅಲ್ಲಿ ಇಟ್ ಇಸ್ ಅ ಕ್ವಶನ್ ಮಾರ್ಕ್ ಒಂದು ನಾರಾಯಣನಿಗೂ ಪಂಚಭೌತಿಕ ಶರೀರ. ಆಮೇಲೆ ಪರಶುರಾಮ, ವೇದವ್ಯಾಸ, ದತ್ತಾತ್ರೇಯ ಇವೆಲ್ಲವೂ ನೇರ ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ, ಇವು ಆವೇಶ ಅವತಾರ. ಅದು ವೇದವ್ಯಾಸರಿಗಂತೂ ಅವರು ರಾಮಾನುಜರು ಇಷ್ಟೆಲ್ಲ ಹೇಳ್ತಾರಂತಂದ್ರೆ, ವೇದವ್ಯಾಸರಿಗೆ 3 ಗುಣಗಳಿತ್ತು, ಸಾತ್ವಿಕ, ರಾಜಸ, ತಾಮಸ. ಅವರಿಗೆ ಸಾತ್ವಿಕ ಗುಣವಿದ್ದಾಗ ಸಾತ್ವಿಕ ಪುರಾಣ ಬರೆದ್ರು, ತಾಮಸ ಗುಣ ಬಂದಾಗ ತಾಮಸ ಪುರಾಣ ಬರೆದ್ರು, ಆಮೇಲೆ ರಾಜಸ ಗುಣ ಬಂದಾಗ ರಾಜಸ ಪುರಾಣ ಬರೆದ್ರು. ನಾನು ಎಷ್ಟೇ ತಾಮಸಿಕ್ ನೇಚರ್ ಮನುಷ್ಯ ಆಗಿದ್ರು ಕೂಡ ನಾನು ಬರಿಬೇಕಾದ್ರೆ ನನ್ನ ಸಾತ್ವಿಕತೆಯನ್ನೇ ನನ್ನ ಪುಸ್ತಕದಲ್ಲಿ ನಾನು ಬರಿತೇನೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಬರಿತೇನೆ. ಹೀಗೆಲ್ಲ ಅವರು ವ್ಯಾಖ್ಯಾನ ಮಾಡ್ತಾರೆ ಆ ರಾಮಾನುಜ ಪಂಥದಲ್ಲಿ. ಹೀಗಾಗಿ ಅವರು ವೇದವ್ಯಾಸರನ್ನು ಮತ್ತೆ ಬುದ್ಧನನ್ನು ಸಾಕ್ಷಾತ್ ಭಗವಂತ ಅವತಾರ ಅಂತ ಒಪ್ಪಲ್ಲ. ಇಲ್ಲಿ ಓದವರಿಗೆ ತಾಮಸ ಗುಣ ಅಲ್ಲ, ಬರೆಯೋವರಿಗೆ ತಾಮಸ ಗುಣ ಅಂತ ಹಾಗೆ ಅವರು ವಾದ ಬೆಳೆದು ಬಂತು. ಹೀಗೆ ಮೋಕ್ಷ ಆಗತ್ತೆ, ಮೋಕ್ಷ ಇದೆ, ಮೋಕ್ಷದಲ್ಲಿ ಮತ್ತೆ ಎಲ್ಲಾ ಒಂದೇ ಅಂತ ಅವರು ಶುರು ಮಾಡಿದರು. ಆದರೆ ಶಂಕರರು ಒಂದು ಮಾತು ಹೇಳ್ತಾರೆ. ಒಂದು ಸ್ತೋತ್ರ ಇದೆ ಶಂಕರರದು, ಒಂದು ಸ್ತೋತ್ರ. ನಂಗೆ ಈಗ ನಾನು ಅದನ್ನ ನಿಮ್ ಮುಂದೆ ಹೇಳ್ತೀನಿ. ನಾನು ಸಮುದ್ರೋಹಿ ತರಂಗ ಕೋಚನ ತರಂಗೋ ಸಮುದ್ರ ಅಂತ. ಸಮುದ್ರದಲ್ಲಿ ತೆರೆಗಳು ಬರ್ತಾ ಇರುತ್ತೆ, ವೇವ್ಸ್ ಬರುತ್ತೆ. ವೇವ್ಸ್ ಆರ್ ರಿಲೇಟೆಡ್ ಟು ದಟ್ ಸಿ. ಆದರೆ ತೆರೆಗಳು ಸಮುದ್ರಕ್ಕೆ ಸಂಬಂಧ ಇಲ್ಲ, ಅವು ಬರುತ್ತೆ ಹೋಗುತ್ತೆ. ಹಾಗೆ ಜೀವ ಮತ್ತೆ ಭಗವಂತನ ಒಂದು ಪರಿಕಲ್ಪನೆ ಅವರು ಕೊಡ್ತಾರೆ. ಇವು ಕೆಲವು ಈ ಮಾತುಗಳನ್ನು ನೋಡಿದಾಗ ನನಗೆ ಅನಿಸುತ್ತೆ, ಶಂಕರರು ಕೂಡ ಇದು ಮತ್ತೆ ಯಾರು ಸೇರಿಸಿದ್ದೋ ಏನೋ ಗೊತ್ತಿಲ್ಲ ನಮಗೆ, ಎಲ್ಲೋ ಒಂದು ಕಡೆ ಅಂಡರ್ ಕರೆಂಟ್ ಆಗಿ ಅನಿಸುತ್ತೆ ಶಂಕರರು ಕೂಡ ಜಗತ್ ಸತ್ಯತ್ವವನ್ನು ಒಪ್ಪುತ್ತಿದ್ರೇನು ಅಂತ. ನಾರಾಯಣ ಸರ್ವೋತ್ತಮತ್ವ ಒಪ್ತಾರ ಅವರು ಎಲ್ಲಾ ಕಡೆ. ಅನೇಕ ಅವರ ಗೀತಾಭಾಷ್ಯದಲ್ಲಿ ನೋಡಬಹುದು. 15ನೇ ಅಧ್ಯಾಯಕ್ಕೆ ಅವರು ವ್ಯಾಖ್ಯಾನ ಬರಿತಾ ಹೇಳ್ತಾರೆ, ಈಶ್ವರ ಬರುತ್ತಲ್ಲ ಅಲ್ಲಿ, ಈಶ್ವರ ಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಠತಿಗೆ
ಈಶ್ವರ ಈಶನಶೀಲ ನಾರಾಯಣ ಇತ್ಯರ್ಥಂ ಅಂತ ಶಂಕರರ ವಾಕ್ಯ. ಆಮೇಲೆ 15ನೇ ಅಧ್ಯಾಯಕ್ಕೆ ನ ಕೇವಲಂ ಗೀತಾರ್ಥ ಅತ್ರ ಸರ್ವ ವೇದ ಪರಿಸಮಾಪ್ತ ಅಂತ ಬರೆದು ಬಿಡ್ತಾರೆ. ಈ ಕೆಲವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅನ್ಸತ್ತೆ ಶಂಕರರು ಕೂಡ ಎಲ್ಲೋ ತಮ್ಮ ಒಂದು ಬೌದ್ಧ ಮತ ಅವರಿಗೆ ಇನ್ಫ್ಲೂಯೆನ್ಸು ಮತ್ತೆ ಆ ನ್ಯಾಯಿಕರ ಇನ್ಫ್ಲೂಯೆನ್ಸ್ ಇಂದ ಎಲ್ಲೋ ಒಂದು ಕಡೆ ದ ವರ್ಲ್ಡ್ ಇಸ್ ಇಲ್ಯೂಷನ್ ಅಂತ ಒಂದು ಕಡೆ ಹೇಳಿದ್ರು, ದ ವರ್ಲ್ಡ್ ಇಸ್ ರಿಯಲ್ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಹೀಗೆ ಈ ರಾಮಾನುಜೀಯ ಪಂಥ ಮತ್ತೆ ಶಂಕರರ ಪಂಥ ಬೆಳೆದು ಬಂತು. ಸಮುದ್ರ ತೆರೆಗಳು ಬೇರೆ ಬೇರೆ, ಅವು ಒಂದೇ ಅಲ್ಲ ಅಂತ ವಾದ ಶುರು ಮಾಡಿದ್ರು. ಮುಖ್ಯವಾಗಿ ಶಂಕರರಲ್ಲಿ 2 ಪಂಥಗಳು ಬೆಳೆದು ಬಂತು. ಒಂದು ಭಾಮತಿ ಪಂಥ. ಮುಖ್ಯವಾಗಿ ಇಬ್ಬರು ನಿಮಗೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಅದರಲ್ಲಿ ವಾಚಸ್ಪತಿ ಮಿಶ್ರ ಮತ್ತೆ ಜಯಂತ ಭಟ್ಟ, ಇವರು ಅದನ್ನ ಭಾಮತಿ ಪಂಥ ಶುರು ಮಾಡ್ಕೊಂಡು ಬಂದ್ರು. ಅಂದ್ರೆ ಶಂಕರರು ಎಲ್ಲೋ ಹೇಳಿದ್ದು ತನ್ನ ಶಿಷ್ಯರು ಅವರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೇನೋ ಅಂತ ಎಲ್ಲೋ ಒಂದು ಕಡೆ ಅನಿಸತ್ತೆ. ಆಮೇಲೆ ವಿವರಣಕಾರರು ಬಂದ್ರು, ಅಂತಂದ್ರೆ ಅವ್ರದೇ ಒಂದು 2 ಕವಲು ಹೊಡೀತು. ವಿವರಣಕಾರರ ಪಂಥ, ಅಲ್ಲಿ ಪ್ರಕಾಶಾತ್ಮ ಯತಿ ಅಂತ ಒಬ್ಬರು. ಆಮೇಲೆ ಪದ್ಮಪಾದ ಸಾಕ್ಷಾತ್ ಶಂಕರರ ಶಿಷ್ಯರು. ಶಂಕರರು ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಿದ್ರು ಪದ್ಮಪಾದರು. ಅವರು ಈ 2 ಇದರಲ್ಲಿ ಬಂತು. ಭಾಸ್ಕರಾಚಾರ್ಯ ಏನು ಮಾಡ್ತಾರಂತಂದ್ರೆ, ಈ ಜೀವ ಬ್ರಹ್ಮಸ್ವರೂಪ ಆಗತ್ತೆ, ಆದ ಮೇಲೆ ಮೋಕ್ಷದಲ್ಲಿ ಏನಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ಇನ್ಎಕ್ಸ್ಪ್ಲಿಕೇಬಲ್, ಅದಕ್ಕೆ ಲಾಜಿಕ್ ನಿಂದ ನಾನು ಏನೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಲ್ಲ ಅಂತ ಅವ್ರು ಕನ್ಫೆಸ್ ಮಾಡ್ತಾರೆ ಭಾಸ್ಕರಾಚಾರ್ಯರು. ಅಲ್ಲಿಗೆ ನಿಂತು ಬಿಡ್ತಾರೆ. ಮೋಕ್ಷ ಇದೆ ಅಂತ ಹೇಳಿ ಮೋಕ್ಷದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ, ಅಲ್ಲಿಗೆ ನಿಂತು ಬಿಡ್ತಾರೆ ಅವರು ಭಾಸ್ಕರಾಚಾರ್ಯರು. ಅದನ್ನ ಅವರು ಕನ್ಫೆಸ್ ಮಾಡ್ಕೋತಾರೆ. ಕನ್ಫೆಸ್ ಮಾಡಿ ವೇದ ಮತ್ತೆ ಪುರಾಣದಲ್ಲಿ ಏನಿದೆ ಅದನ್ನ ನಾನು ಒಪ್ಪುತ್ತೇನೆ ಅಂತ ಅವರು ಹೇಳಿ ಅಲ್ಲಿಗೆ ಅವರ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅವರು ಮೋಕ್ಷ ಆಗತ್ತೆ, ಮೋಕ್ಷದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಭಾಸ್ಕರಾಚಾರ್ಯರು. ವಲ್ಲಭಾಚಾರ್ಯರು ಹಾಗೆ, ಅವರು ಕೂಡ ಹೀಸ್ ಲೈಕ್ ಅ ಸೆಮಿ ಭಾಸ್ಕರಾಚಾರ್ಯ. ಅವ್ರದ್ದು ಏನು ಪ್ರತ್ಯೇಕವಾದಂತಹ ವಾದ ಇಲ್ಲ. ಅವರು ರಾಮಾನುಜರದು ಮತ್ತೆ ಭಾಸ್ಕರರದೇ ತಗೊಂಡು ಸ್ವಲ್ಪ ಅಲ್ಲಿಗೆ ಮುಗಿಸಿಬಿಡ್ತಾರೆ. ಅವರು ಕೂಡ ಹಾಗೆ ಮೋಕ್ಷ ಆಗತ್ತೆ, ಮೋಕ್ಷದಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಆಮೇಲೆ ಮೋಕ್ಷದಲ್ಲೂ ರಾಮಾನುಜರ ವಾದ, ಮೋಕ್ಷದಲ್ಲೂ ಕೂಡ ಎಲ್ಲರೂ ಒಂದೇ ಅಂತ ವಾದ ಬಂದಾಗ ಮಧ್ವರು ಬಂದರು. ಅನೇಕ ಈ 21 ಈ ಏನು ಮತಗಳಿದೆ ಎಲ್ಲ ಮತಗಳನ್ನು ಆದ ಮೇಲೆ ಕೊನೆಗೆ ಆಚಾರ್ಯ ಮಧ್ವರು ಬಂದರು. ಆಚಾರ್ಯ ಮಧ್ವರದು ಕ್ರಿಯೇಟಿವ್ ಅಂಡ್ ಯೂನಿಕ್ ಸ್ಕೂಲ್ ಆಫ್ ಥಾಟ್ಸ್. ಯಾಕೆ ಅದಕ್ಕೆ ನಾನು ಆಚಾರ್ಯ ಮಧ್ವರದು ಕೊನೆಗೆ ಇಟ್ಕೊಂಡೆ. ಯಾಕೆ ಅಂತಂದ್ರೆ ನಮಗೆ ಹಿಂದಿನಿಂದ ಬಂದಿದ್ದು ಎಲ್ಲಾ ಧರ್ಮಗಳು ತಿಳಿದಾಗ ನಮಗೆ ಆಚಾರ್ಯರು ಅರ್ಥ ಆಗ್ತಾರೆ. ಇಲ್ಲಾಂದ್ರೆ ಆಚಾರ್ಯ ಅರ್ಥವೇ ಆಗುದಿಲ್ಲ ನಮಗೆ. ಆಚಾರ್ಯರನ್ನು ನಾವು ನಮ್ಮ ಮಡಿಯಲ್ಲಿ ಮುಚ್ಚೆ ಇಟ್ಬಿಡ್ತೀವಿ, ಅರ್ಥವೇ ಆಗುದಿಲ್ಲ ಆಚಾರ್ಯರು. ಆಚಾರ್ಯರ ಕಾನ್ಸೆಪ್ಟ್ ಭೇದದ ಕಾನ್ಸೆಪ್ಟ್ ಆಯ್ತು. ಆಚಾರ್ಯರು ಹೇಳ್ತಾರೆ, ಈ ಜೀವ ಭಗವಂತನಿಂದ ಬಂದಿದೆ, ಮತ್ತೆ ಭಗವಂತನಲ್ಲಿಯೇ ಸೇರಬೇಕು. ಇದೇನ್ ಸ್ವಾಮಿ ನಿಮ್ದು ಇದು ವಾದ ಅಂತ ಇದು ಮಾಡಿದ್ರು. ಅಲ್ಲಿ ಆಚಾರ್ಯರು ಹೇಳ್ತಾರೆ, ಮೊದಲು ಜೀವಕ್ಕೆ ಜೀವತ್ರೈವಿಧ್ಯ ಅಂತ ಮೊದಲು ಹೇಳಿದವರೇ ಆಚಾರ್ಯರು. ಒಂದು ಜೀವಕ್ಕೆ 3 ಗುಣಗಳಿರುತ್ತೆ, ಸಾತ್ವಿಕ, ರಾಜಸ, ತಾಮಸ. ಈ 3 ಗುಣಗಳ ಮಿಶ್ರಿತವಾದಂತಹ ಒಂದು ಏನು ಸೋಲ್ ಇದೆ ಅಲ್ಲ, ಅದು ಜೀವ ಇದೆ ಅಲ್ಲ, ಅದು ದೇಹ. ಅದಕ್ಕೆ ಒಂದು ದೇಹ ಬರುತ್ತೆ. ದೇಹ ಬಂದು ಅದು ಯಾಕೆ ದೇಹ ಬಂತು, ಕರ್ಮ ಯಾಕೆ ಬಂತು ಅಂತ ಮತ್ತೆ ಪ್ರಶ್ನೆ ಬಂತು. ಕರ್ಮ ಯಾಕೆ ಬಂತು ಅಂತಂದಾಗ ಅದರ ಸ್ವಭಾವ ತಕ್ಕಂತೆ ಕರ್ಮ ಆಯಿತು. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸ್ವಭಾವ ತಕ್ಕಂತೆ ಕರ್ಮ. ನಿಮ್ಮ ಹಾಗೆ ನಾನಿಲ್ಲ, ನನ್ನ ಹಾಗೆ ನೀವಿಲ್ಲ. ಇಡೀ ಜಗತ್ತಿನಲ್ಲಿ ನೀವು ಹಳ್ಳಿಯವರಿಗೂ ಕೇಳಿ, ಹಳ್ಳಿಯಲ್ಲಿ ಯಾರು ಅವರಿಗೆ ಶಾಸ್ತ್ರದ ಏನೂ ಪರಿಚಯ ಅವ್ರಿಗೆ ಹೋದ್ರು ಕೇಳಿ, ಅವರೇ ಹೇಳ್ತಾರೆ ಒಂಥರ ಇದ್ದ ಸ್ವಾಮಿ, ಇನ್ನೊಬ್ಬರ ತರ ಇಲ್ಲ ಅಂತ ಹೇಳ್ತಾರೆ. ಅವರು ಕೂಡ ಹೇಳ್ತಾರೆ ಒಂದು ಹಾಗೆ ಇನ್ನೊಂದು ವಸ್ತು ಯಾವುದೂ ಇಲ್ಲ. ನೋ ಲೀಫ್ ಆಫ್ ಅ ಸೇಮ್ ಟ್ರೀ ಈಸ್ ಈಕ್ವಲ್. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಬಹು ಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಃಪರಮ ಅಂತ ಹೇಳಿದ್ರು. ಎಲ್ಲವೂ ಬೇರೆ ಬೇರೆ, ಎಲ್ಲವೂ ಭಿನ್ನ ಆಯ್ತು. ಈಗ ನಮ್ಮ ತೋಟಕ್ಕೆ ಕೋತಿಗಳು ಬರುತ್ತೆ. ಏನ್ ಸ್ವಾಮಿ, ನಮಗನ್ಸತ್ತೆ ಎಲ್ಲಾ ಕೋತಿಗಳು ಒಂದೇ ತರ ಅಂತ. ಆದ್ರೆ ಒಂದೇ ತರ ಇಲ್ಲ, ಅವು ಬೇರೆ ಬೇರೆ ಇದೆ. ಆ ಕೋತಿಗಳಿಗೂ ಅನ್ಸತ್ತೆ ಈ ಮನುಷ್ಯರೆಲ್ಲ ಒಂದೇ ತರ ಅಪ್ಪ ಅಂತ. ಈ ಎಲ್ಲಾ ಹುಲಿಗಳು ಒಂದೇ ತರ ಇಲ್ಲ, ಎಲ್ಲದಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ
ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಅದು ಒಂದೇ ಕಾಣಿಸುತ್ತೆ, ಆದರೆ ಅದರಲ್ಲೂ ಒಂದು ಯುನೀಕ್ನೆಸ್ ಇದೆ ಅಂತ ಹೇಳ್ತಾರೆ. ಎರಡು ಕಲ್ಲು ತಗೊಳ್ಳಿ ನೀವು, ಎರಡು ಕಲ್ಲು ನೋಡ್ಲಿಕ್ಕೆ ಹಾಗೇ ಇರುತ್ತೆ, ಬಟ್ ಅದರ ಒಳಗಡೆ ಇರೋ ಕಾಂಪೋನೆಂಟ್ಸು, ಅದರ ಯುನೀಕ್ನೆಸ್ ಬೇರೆ ಇರುತ್ತೆ. ಆಮೇಲೆ ಆಟಮ್ ತಗೊಂಡು ಆಟಮ್ ಒಳಗಡೆ ಇರುವಂತಹ ಆಟ್ರಿಬ್ಯೂಟ್ಸ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಫೋಟಾನ್ ಏನಿದೆ ಅಲ್ಲ, ಒಂದು ಆಟಮ್ ನಲ್ಲಿ ಇರುವಂತಹ ಎಲೆಕ್ಟ್ರಾನ್ ಇನ್ನೊಂದು ಆಟಮ್ ನಲ್ಲಿ ಇಲೆಕ್ಟ್ರಾನ್ ಇಲ್ಲ, ಅದು ಕೂಡ ಡಿಫ್ರೆಂಟ್ ಆಗಿದೆ ಅಂತ ಆಚಾರ್ಯರು ವಾದ ಮಾಡಿದರು. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಆಚಾರ್ಯರ ಮೋಕ್ಷದ ಪರಿಕಲ್ಪನೆಯ ಮುಂಚೆ ನಾವು ಆ ಆಚಾರ್ಯರ ಇದು ಜೀವತ್ರೈವಿಧ್ಯ ಮತ್ತು ಇದರ ಬಗ್ಗೆ ಒಂಚೂರು ತಿಳ್ಕೋಬೇಕು ನಾವು. ಇಲ್ಲಿ ಆಚಾರ್ಯರು ಹೇಳ್ತಾರೆ, ದೇಹ ಬಂತು, ಕರ್ಮ ಮಾಡ್ತಾನೆ. ಯಾಕೆ ಕರ್ಮ ಮಾಡ್ತಾನೆ ಅಂತಂದ್ರೆ, ಆಚಾರ್ಯರು ಅದಕ್ಕೆ ಹೇಳ್ತಾರೆ, ಸೋಲ್ಸ್ ಆರ್ ಜಸ್ಟ್ ಲೈಕ್ ಅ ಸೀಡ್ಸ್, ಗಾಡ್ ಇಸ್ ಅ ಗಾರ್ಡನರ್ ಅಂತ ಹೇಳ್ತಾರೆ. ನಾನು ನನ್ನ ತೋಟದಲ್ಲಿ ಹಾಗಲಕಾಯಿ, ಮ್ಯಾಂಗೋ ಮತ್ತೆ ಬೇರೆ ಬೇರೆ ಹುಣಸೆ ಬೀಜ ಎಲ್ಲ ಹಾಕಿ ನಾನು ಮರ ಬೆಳೆಸ್ತೇನೆ. ಅವು ಮೂರಕ್ಕೂ ಹಾಕೋದು ಒಂದೇ ನೀರು, ಒಂದೇ ಗೊಬ್ಬರ, ಬೇರೆ ಏನೇನು ಹಾಕಲ್ಲ. ನಾನು ಮಾವಿನಕಾಯಿ ಗಿಡಕ್ಕೆ ಸಕ್ಕರೆ ಪಾನಕ ಹಾಕಲ್ಲ, ಅಥವಾ ಹಾಗಲಕಾಯಿಗೆ ಬರೀ ಕಹಿ ನೀರು ಹಾಕಲ್ಲ, ಮತ್ತೆ ಇನ್ನೊಂದು ಹುಣಸೆ ಗಿಡಕ್ಕೆ ನಾನು ಹುಳಿ ನೀರು, ಲಿಂಬೆ ಹಣ್ಣು ಮಿಕ್ಸ್ ಮಾಡಿ ನೀರು ಹಾಕಲ್ಲ, ಒಂದೇ ನೀರು ಹಾಕ್ತಾನೆ. ಅದು ಸ್ವಭಾವ, ಅದು ಸೀಡಿನ ಸ್ವಭಾವ, ಅದು ಸೋಲಿನ ಸ್ವಭಾವ. ಬೆಳೆದು ಬೆಳೆದು ಅದು ಏನು ಬೆಳೆದು ಬಂದು ವಿಕಾಸವಾಗತ್ತಲ್ಲ, ವಿಕಾಸವಾಗಿ ಅದು ಅದರ ಸ್ವಭಾವ ತಕ್ಕಂತೆ ಕರ್ಮ ಮಾಡ್ತಾ ಹೋಗುತ್ತೆ. ಈಗ ಹಾಗಲಕಾಯಿ ಇದೆ, ಅದರ ಗುಣ ಕಹಿ ಯಾವಾಗಲೂ. ಕೆಲವರು ಕಹಿಯಾಗಿಯೇ ಇರ್ತಾರೆ, ತಮ್ಮ ಇಡೀ ಜೀವನದಲ್ಲಿ ಕಹಿ ಮಾತಿನಲ್ಲೇ ಅವರು ಸಾಗಿಬಿಡ್ತಾರೆ, ಅಂತವರು ಇರ್ತಾರೆ. ಕೆಲವರು ಸಿಹಿಯಾದಂತಹ ಸ್ವಭಾವ, ಅವರು ಮಾತಾಡಿದ್ರೆ ಅವ್ರ ಮಾತು ಕೇಳ್ತಾನೇ ಕೂಡ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಭಗವಂತ ಡಿಸ್ಕ್ರಿಮಿನೇಷನ್ ಎಲ್ಲೂ ಮಾಡಲ್ಲ, ತನ್ನ ಸ್ವಭಾವಕ್ಕೆ ತಕ್ಕಂತೆ ಬೆಳಿ ಅಂತ ಹೇಳ್ತಾನೆ. ಈ ಒಂದು ಯಾಕೆ ಈ ಆಚಾರ್ಯರು ಈ ವಾದ ಹೇಳಿದ್ರು ಅಂತಂದ್ರೆ, ರಾಮಾನುಜರಲ್ಲಿ ಒಂದು ವಾದ ಬೆಳೆದು ಬಂತು. ಕರ್ಮ ಯಾಕೆ ಮಾಡುತ್ತಾನೆ? ಜೀವ ಅನಾದಿ ಕಾಲದಿಂದ ಇದೆ, ಕ್ಷಮಿಸ್ಬೇಕು, ಜೀವ ಅನಾದಿ ಕಾಲದಿಂದ ಇದೆ, ಅನಾದಿ ಕಾಲದಿಂದ ಇದೆ. ಆದರೆ ಯಾವಾಗ ಹುಟ್ಟಿತು ಜೀವ? ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಜೀವ ಅಂತ ಒಂದು ಪ್ರಶ್ನೆ ಮಾಡಿದ್ರು ಅವರು. ಪ್ರಶ್ನೆ ಮಾಡಿ ಅವರು ಹೇಳ್ತಾರೆ, ಮೊದಲು ಏನು ಹುಟ್ಟಿರುತ್ತಲ್ಲ ಜೀವ, ಫಾರ್ ದ ಫಸ್ಟ್ ಟೈಮ್ ಭಗವಂತ ಅದಕ್ಕೆ ಫ್ರೀಡಮ್ ಕೊಡ್ತಾನಂತೆ. ಫ್ರೀಡಮ್ ಕೊಟ್ಟು, ಮೊದಲನೇ ಕರ್ಮ ಏನಿದೆ ಅಲ್ಲ, ಅದು ನಿನಗೆ ಏನು ಮನಸ್ಸಿಗೆ ಬರುತ್ತೆ ಅದನ್ನು ಮಾಡು. ಮೊದಲೇ ಕರ್ಮ ನಿನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಮಾಡು, ನೀನು ಅದರಲ್ಲಿ ನಂದು ಹಸ್ತಕ್ಷೇಪ ಇಲ್ಲ ಅಂತ ದೇವರು ಹೇಳ್ತಾನೆ ಅಂತ ಒಂದು ವಾದ ಮಾಡಿದರು ರಾಮಾನುಜ ಪಂಥದಲ್ಲಿ. ಆಗ ವೇದ ಕಾಲದಿಂದ ನಾವು ಒಂದು ನಂಬಿಕೊಂಡು ಬಂದಿದ್ವಿ, ಏನದು ಅಂತಂದ್ರೆ, ತೇನ ವಿನಾ ತೃಣಮಪಿ ನ ಚಲತಿ ಅಂತ. ಇದು ವೇದಾಂತ, ವೇದ ಕಾಲದಲ್ಲಿ ಇದು ಒಂದು ವಾದ ಇತ್ತು. ಅಂತಂದ್ರೆ ಭಗವಂತನ ಒಂದು ಪ್ರೇರಣೆ, ಭಗವಂತನ ಒಂದು ಇಚ್ಛಾ ಮಾತ್ರದಿಂದ ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡಲ್ಲ ಅಂತ ವೇದಗಳಲ್ಲಿ ಇದು ಆಯ್ತು. ಇದು ನೋಡಿ, ಈಗ ಮೊದಲೇ ಕರ್ಮ ನನಗೆ ಫ್ರೀ ಕೊಟ್ಬಿಟ್ಟ ದೇವರು, ಏನಾದ್ರೂ ಮಾಡಪ್ಪ ನೀನ್ ಮೊದಲೇ ಕರ್ಮ, ನಿನಗೆ ಗ್ರೇಸ್ ಅದು. ನೀನೇನು ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಎಲ್ಲ ಒಳ್ಳೇದ್ ಮಾಡ್ಕೊಂಡು ಹೋಗ್ತೀಯಾ, ಕೆಟ್ಟ ಕೆಲಸ ಮಾಡಿದ್ರೆ ಎಲ್ಲ ಕೆಟ್ಟದ್ ಮಾಡ್ಕೊಂಡೇ ಹೋಗ್ತೀಯ ಅಂತ. ಆಯ್ತ್ರಿ, ನೀವು ಮೊದ್ಲೇದ್ದು ನನಗೆ ಕೊಟ್ರಿ, ಮೊದ್ಲೇ ಕರ್ಮ ಮಾಡ್ಲಿಕ್ಕೆ ನನಗೆ ಕೊಟ್ರಿ, ಮತ್ತೆ ಎರಡನೇ ಕರ್ಮ ಮಾಡ್ಲಿಕ್ಕೆ ಯಾಕೆ ಕೊಡಲ್ಲ? ದೇವ್ರು ಯಾಕೆ ಅದರಲ್ಲಿ ಇಂಟ್ರೆಸ್ಟ್ ಅವನಿಗೆ? ಅವನ್ಯಾಕೆ ಹಸ್ತಕ್ಷೇಪ ಮಾಡ್ತಾನೆ? ಅವನ್ಯಾಕೆ ಅದರಲ್ಲಿ ಮೂಗು ತೂರಿಸೋದು ಅಂತ ಆಚಾರ್ಯರು ವಾದ ಮಾಡಿದ್ರು. ಅದಕ್ಕೆ ಅಪ್ಪ, ದೇವರ ಅಧೀನವಾಗಿರುವಂತಹ ಇದು ಜೀವ. ಕ್ಷುದ್ರ ಮಿಶ್ರಾಣಿ ಬೀಜಾನಿ ಅಂತ ಉಪನಿಷತ್ತೆ ಹೇಳುತ್ತೆ, ಉಪನಿಷತ್ ಮಾತಿದು. ಈ ಸೋಲ್ಸ್ ಆರ್ ಜಸ್ಟ್ ಲೈಕ್ ಅ ಸೀಡ್ಸ್, ಗಾಡ್ ಇಸ್ ಲೈಕ್ ಅ ಗಾರ್ಡನರ್ ಅಂತ ಆಚಾರ್ಯರು ವಾದ ಇಟ್ರು. ಇಲ್ಲಿ ಎಲ್ಲವೂ ಭಿನ್ನವಾಗಿದೆ ನೋಡಿ, ಭಿನ್ನ ಇರಲೇಬೇಕು. ಭಿನ್ನ ಇಲ್ಲ ಅಂತಂದ್ರೆ ನಮಗೆ ಜೀವನ ಬೇಸರವಾಗಿ ಬಿಡುತ್ತೆ, ಎಲ್ಲ ಮೊನೋಟನಸ್ ಆಗಿ ಇರಲೇಬಾರದು. ಈಗ ಹಾಗಲಕಾಯಿ, ಹುಣಸೆ ಬೀಜ, ಹಾಗಲಕಾಯಿ ಮತ್ತೆ ಹುಣಸೆ ಹಣ್ಣು ಇರಲಿಲ್ಲ ಅಂತಂದ್ರೆ ದಿನಾ ಸ್ವೀಟ್ ಮಾಡಿ ಮಾಡಿ ಮಾಡಿ, ಏನ್ ಸ್ವಾಮಿ ನಾನು ಹೆಂಡ್ತಿ ಬರೀ ಸ್ವೀಟ್ ಮಾಡಿ ಹಾಕ್ತಾಳೆ ನನಗೆ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಬರೀ ಕಹಿ ಇತ್ತಂದ್ರೆ ಬರೀ ಕಹಿನೇ ಇದೆ ಅಲ್ಲಪ್ಪ ಜೀವನದಲ್ಲಿ ಅಂತ ಅನ್ಸುತ್ತೆ. ಅದಕ್ಕೆ ಇವು ಎಲ್ಲವೂ ಮಿಶ್ರಿತವಾದಂತಹ ಒಂದು ಪರಿಸರ ಭಗವಂತ ನನಗೆ ಮಾಡಿಕೊಟ್ಟ. ಆ ಪರಿಸರದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದನ್ನು ನೋಡಿಕೊಂಡು ನಿನ್ನ ಮೋಕ್ಷಕ್ಕೆ ಪಯಣವನ್ನು ಸಾಗುವಂತ ಆಚಾರ್ಯರು ಬಂದು ತಮ್ಮ ತತ್ವವಾದ ಮೋನೋಥಿಯಿಸಂ ಅದನ್ನ ಜಗತ್ತಿಗೆ ಇಟ್ರು ಆಚಾರ್ಯರು. ಆಮೇಲೆ ಇನ್ನೂ ಕೆಲವು ಮೋಕ್ಷದ ಪರಿಕಲ್ಪನೆ ನಮ್ಮ ಭಾಗವತ ಮತ್ತೆ
ಮಧ್ವ ವಿಜಯಾದಿಗಳಲ್ಲಿ ಹೇಗೆ ಬಂದಿದೆ ಅಂತ ಸ್ವಲ್ಪ ವಿಚಾರ ಮಾಡೋಣ ಅಂತೆ. ವಿ ಆರ್ ಇನ್ ದ ಟೇಲ್ ಎಂಡ್ ಆಫ್ ಮೋಕ್ಷ. ಇದರಲ್ಲಿ ಅದರ ಮೋಕ್ಷದ ಪರಿಕಲ್ಪನೆ ಆಯ್ತು. ಈಗ ನಮ್ಮ ಮೋಕ್ಷ ಅನ್ನೋದು ಗೊತ್ತಾಯ್ತು. ಮೋಕ್ಷದಲ್ಲಿ ಎಲ್ಲರೂ ಬೇರೆ ಬೇರೆ, ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ ಅಂತ ಆಚಾರ್ಯರು ಹೇಳಿದರು. ಮೋಕ್ಷಕ್ಕೆ ಯಾರು ಹೋಗ್ತಾರೆ, ಮೋಕ್ಷಕ್ಕೆ ಹೋಗುವವರು ಯಾರು ಅಂತ ಒಂದು ವಾದ ಬಂತು. ಮೊದಲು ಕೇವಲ ಸನ್ಯಾಸಿಗಳು ಮಾತ್ರ ಮೋಕ್ಷಕ್ಕೆ ಹೋಗ್ತಾರಂತ ಕೂತ್ಬಿಟ್ರು. ಸನ್ಯಾಸ ವೇದ ಪ್ರತಿನಿಷ್ಠಿತಾಯ ಅಂತ ಸನ್ಯಾಸ ಸೂಕ್ತದಲ್ಲಿ ಬಂತು. ಬರೀ ಕೇವಲ ಸನ್ಯಾಸಿಗಳು ಮಾತ್ರ ಮೋಕ್ಷಕ್ಕೆ ಹೋಗ್ತಾರಂತ ಒಂದು ವಾದ ಶುರುವಾಯಿತು. ಆಗ ಆಚಾರ್ಯರು ಹೇಳಿದ್ರು, ಮೋಕ್ಷಕ್ಕೆ ಹೋಗಲಿಕ್ಕೆ ವರ್ಣಾಶ್ರಮ ವಿಹಿತವಾದಂತ, ವರ್ಣಾಶ್ರಮ ಅಲ್ಲ ಮುಖ್ಯ, ಅವನ ಜೀವ ಯೋಗ್ಯತೆ ಮುಖ್ಯ. ಶೂದ್ರನು ಮೋಕ್ಷಕ್ಕೆ ಹೋಗ್ತಾನಂತ ಮೊದಲು ಜಗತ್ತಿನಲ್ಲಿ ಘಂಟಾಘೋಷವಾಗಿ ಹೇಳಿದ್ದು ಆಚಾರ್ಯರು. ಹೆಣ್ಣು ಮಕ್ಕಳು ಕೂಡ ಮೋಕ್ಷಕ್ಕೆ ಹೋಗ್ತಾರನ್ನೋದು ಆಚಾರ್ಯರೇ ಹೇಳಿದ್ದು ಮೊದಲು. ಅಂತಂದ್ರೆ ಹೆಣ್ಣು ಹೆಣ್ಣಾಗೇ ಮೋಕ್ಷಕ್ಕೆ ಹೋಗಬೇಕು, ಗಂಡು ಗಂಡಾಗೇ ಮೋಕ್ಷಕ್ಕೆ ಹೋಗಬೇಕು. ಹೆಣ್ಣು ಗಂಡಾಗಿ ಮೋಕ್ಷಕ್ಕೆ ಹೋಗಬಾರದು, ಗಂಡು ಹೆಣ್ಣಾಗಿ ಮೋಕ್ಷಕ್ಕೆ ಹೋಗಬಾರದು. ಕೆಲವು ನಮ್ಮ ಇತಿಹಾಸ ಪುರಾಣದಲ್ಲಿ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಇರುತ್ತೆ. ಒಂದೊಂದು ಸರ್ತಿ ಗಂಡು ಹೆಣ್ಣಾಗತ್ತೆ, ಹೆಣ್ಣು ಗಂಡಾಗತ್ತೆ. ಅದು ರೇರೆಸ್ಟ್ ಆಫ್ ದ ರೇರ್ ಕೇಸ್. ಆದರೆ 99.9% ಯಾವಾಗಲೂ ಹೆಣ್ಣು ಹೆಣ್ಣಾಗೆ ಮೋಕ್ಷಕ್ಕೆ ಹೋಗೋದು. ಹೆಣ್ಣು ಹೆಣ್ಣಿನ ವಿಕಾಸತೆಯೇ ಅದರ ಮೋಕ್ಷ. ಈ ಕೆಲವರು ಹೇಳ್ತಾರೆ, ಗಂಡನ ಸೇವೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನೀನು ಗಂಡಾಗಿ ಹುಟ್ಟಿ ಮೋಕ್ಷಕ್ಕೆ ಹೋಗ್ತಿ ಅಂತ. ಅದು ಶುದ್ಧಾಂಗ ಶುದ್ಧ ತಪ್ಪು. ಅದು ಒನ್ ಆಫ್ ದಿ ಇಲ್ಲಾಜಿಕಲ್ ಅನ್ಸೈಂಟಿಫಿಕ್ ಇದು ಆರ್ಗ್ಯುಮೆಂಟ್. ಅದು ಹೆಣ್ಣು ಹೆಣ್ಣಾಗೆ ಮೋಕ್ಷಕ್ಕೆ ಹೋಗಬೇಕು. ಸನ್ಯಾಸಿ ತನ್ನ ಧರ್ಮವನ್ನು ಮಾಡೇ ಸನ್ಯಾಸಿ ಮೋಕ್ಷಕ್ಕೆ ಹೋಗ್ತಾನೆ. ಬ್ರಹ್ಮಚಾರಿಯೂ ಹಾಗೆ, ಗೃಹಸ್ಥರಿಗೂ ಹಾಗೆ. ಇದು ಮೋಕ್ಷದ ಪರಿಕಲ್ಪನೆ. ಮೋಕ್ಷಕ್ಕೆ ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ. ಭಾಗವತ ಹೇಳುತ್ತೆ, ಸ್ತ್ರೀ ವಿರ್ಭ, ವ್ಯಾನಿ ವಿರ್ಭ, ಅಜ್ಞಾತಿ ವಿರ್ಭ ಅಂತ. ಅಲ್ಲಿ ಮೋಕ್ಷದಲ್ಲಿ ಗಂಡು ಹೆಣ್ಣಿನ ಮಿಲನ ಇದೆ, ಸಮಾಗಮ ಇದೆ. ಅವರು ಅಲ್ಲಿನ ಮೋಕ್ಷದಲ್ಲಿ ಅಲ್ಲಿ ಸರೋವರದಲ್ಲಿ ಕ್ರೀಡೆ ಆಡ್ತಾರೆ ಹೆಣ್ಣು ಗಂಡು. ಅಲ್ಲಿ ಕಾಮದ ಬಯಕೆ ಇದೆ. ಮೋಕ್ಷದಲ್ಲಿ ಕಾಮ ಮಾಡುತ್ತಾರೆ, ಆದರೆ ಅದರ ಹಿಂದೆ ಸಂತಾನದ ಬಯಕೆ ಇಲ್ಲ. ಅಲ್ಲಿ ಕಾಮವೂ ಕೂಡ ಭಗವಂತನ ಪೂಜೆ ಆಗಿ ಬರುತ್ತೆ. ಇದು ಮೋಕ್ಷ. ಯಾಕೆಂತಂದ್ರೆ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಮೋಕ್ಷವೇ ನಮ್ಮ ಮನೆ, ಇಲ್ಲಿರುವುದು ನಾವು ಸುಮ್ಮನೆ. ಇದು ಮೋಕ್ಷದಲ್ಲಿ ಎಲ್ಲ ಋತುಗಳು ಇದೆ. ವಸಂತ ಋತು ಇದೆ, ಚೈತ್ರ ಮಾಸ ಇದೆ, ವೈಶಾಖ ಮಾಸ ಇದೆ, ಎಲ್ಲ ಮಾಸವೂ ಇದೆ. ಆಮೇಲೆ ಅಲ್ಲಿ ಪ್ರಾಣಿಗಳಿವೆ, ಕೆಲವು ಮೋಕ್ಷಕ್ಕೆ ಹೋಗುವ ಪ್ರಾಣಿಗಳಿವೆ. ಅಲ್ಲಿ ಮೋಕ್ಷದಲ್ಲಿ ಕೆಲವರಿಗೆ ಅಲ್ಲಿ ಛತ್ರ ಚಾಮರಾದಿಗಳನ್ನು ಹಿಡಿದು ಛತ್ರ ಚಾಮರಾದಿಗಳನ್ನು ಬೀಸ್ತಾರೆ. ಏನ್ ಸ್ವಾಮಿ ಇದು, ಮೋಕ್ಷದಲ್ಲೂ ನಿಮಗೆ ಅಲ್ಲೂ ಕೆಲಸ ಮಾಡೋರು, ಆದರೆ ಮೋಕ್ಷದಲ್ಲಿ ಗಾಳಿ ಬೀಸವನು ತನ್ನ ದೊರೆಯ ಮೇಲೆ ದಂಗೆ ಎದ್ದು ಬರಲ್ಲ. ಅಲ್ಲಿ ಯಾರು ಕಮ್ಯುನಿಸಂ ಇಲ್ಲ. ನಿಮ್ಮ ಬಾಸಿನ ಮೇಲೆ ದಂಗೆ ಎದ್ದು ಬಂದು ಕರಿಪತಾಕೆ ಹಿಡ್ಕೊಂಡು ಸ್ಟ್ರೈಕ್ ಮಾಡಿ ಅಂತ ಹೇಳೋರು ಯಾರೂ ಇಲ್ಲ ಮೋಕ್ಷದಲ್ಲಿ. ಅವು ಎಲ್ಲವೂ ಕೂಡ ಮುಕ್ತ ಜೀವ. ಅಲ್ಲಿ ಅನೇಕ ಹೂವುಗಳಿವೆ, ಅವು ಎಲ್ಲವೂ ಹೂವು. ಅಲ್ಲಿ ಏನು ಗಿಡ ಮರಗಳಿದೆ ಅಲ್ಲ, ಅವು ಕೂಡ ಮುಕ್ತ ಜೀವಗಳೇ. ಅವು ಗಿಡವಾಗಿಯೇ ಮೋಕ್ಷಕ್ಕೆ ಹೋಗಿರೋದು. ತನ್ನ ವಿಕಾಸವನ್ನು, ತನ್ನ ಜೀವದ ವಿಕಾಸವನ್ನು ಅದನ್ನೇ ಮಾಡ್ತಾ ಹೋಗಬೇಕು. ಇದು ಒಂದು ಮೋಕ್ಷದ ಪರಿಕಲ್ಪನೆ. ಮಧ್ವ ವಿಜಯದಲ್ಲಿ ಮೋಕ್ಷದ ಪರಿಕಲ್ಪನೆ ನಾರಾಯಣ ಪಂಡಿತರು ಹೇಳ್ತಾರೆ. ಅದು ಭಾಗವತಾದಿಗಳಲ್ಲಿ ಬಂದಿರೋದು. ನಾನು ನಿಮ್ಮ ಮುಂದೆ ಈ ಮೋಕ್ಷದ ಪರಿಕಲ್ಪನೆಯ ಇನ್ನೂ ತುಂಬಾ ವಾದಗಳಿದೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ವಲ್ಲಭಾಚಾರ್ಯ ಏನ್ ಮಾಡಿದ್ರು ಅಂತಂದ್ರೆ, ಅವರು ಜಾಸ್ತಿ ಏನು ಅವ್ರದ್ದು ಯುನೀಕ್ನೆಸ್ ಏನು ಬರಲಿಲ್ಲ, ಅಲ್ಲಿಗೆ ನಿಂತು ಹೋಯ್ತದು. ಆಚಾರ್ಯ ಮಧ್ವರ ಪರಿಕಲ್ಪನೆ ಇದು. ಮೋಕ್ಷದಲ್ಲಿ ಕೂಡ ತಾರತಮ್ಯ ಇದೆ. ಅಲ್ಲಿ ತನ್ನ ಯೋಗ್ಯತೆಯ ಪ್ರಕಾರ ತಾನು ವಿಕಾಸ ಆಗಿ ಹೊಂದುತ್ತಾನೆ. ಎಲ್ಲರೂ ಒಂದೇ ಆಗೋದು ಅನ್ನೋದು ಸಂಗತಿಯೇ ಇಲ್ಲ. ಈಗ ದಿಸ್ ಈಸ್ ದ ಮೋಸ್ಟ್ ಸೈಂಟಿಫಿಕ್ ಪ್ರೂವನ್ ಫಿಲಾಸಫಿ ಇನ್ ದ ವರ್ಲ್ಡ್. ಇದು ಒಂದು ಸ್ಥೂಲವಾಗಿ ಆಚಾರ್ಯ ಮಧ್ವರು ನಮಗೆ ಮೋಕ್ಷದ ಪರಿಕಲ್ಪನೆಯನ್ನು ಕೊಟ್ಟರು. ಈ ಒಂದು ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಭಾರತೀಯ ತತ್ವಶಾಸ್ತ್ರದ ಒಂದು ಕ್ರೀಮ್ ಆಫ್ ಮೋಕ್ಷ ಏನಿದೆ ಅಲ್ಲ, ಅದನ್ನ ನಾನು ನಿಮ್ಮ ಮುಂದೆ ಯಥಾಶಕ್ತಿ ಅದನ್ನ ಸಂಗ್ರಹ ಮಾಡಿ ನಿಮ್ಮ ಮುಂದೆ ಇಟ್ಟು, ಈ ಮೋಕ್ಷಪ್ರದನಾದ ಭಗವಂತ ವಾಸುದೇವ, ಈಗ ನೋಡಿ ನಾವು ಆಚಾರ್ಯರ ಹೃತ್ಕಮಲ ವಾಸಿನಿ, ಆಚಾರ್ಯರ ಅಂತರ್ಯಾಮಿಯಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಪಂಚರೂಪಿ ಪರಮಾತ್ಮ ಮತ್ತೆ ಮೋಕ್ಷಪ್ರದ ವಾಸುದೇವ,
ಅವರ ಮುಖಾಂತರ ನಾವು ಇದನ್ನ ಅವರಿಗೆ ಸಲ್ಲಿಸಬೇಕು. ನಮ್ಮ ಮೋಕ್ಷದ ಅಪ್ಲಿಕೇಶನ್ ಹಾಕ್ಬೇಕು ಇವತ್ತು ನಾವು. ಆಗ ನಮಗೆ ಅದು ಅಪ್ರೂವ್ ಆಗಿ ಬರುತ್ತೆ. ಅಪ್ಲಿಕೇಶನ್ ಯಾವತ್ತು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮೋಕ್ಷದ ಪ್ರಯತ್ನ ನಿರಂತರ ನಡೀತಾ ಇರಬೇಕು. ಯಾಕಂತಂದ್ರೆ ದಿಸ್ ಈಸ್ ದಿ ಅಲ್ಟಿಮೇಟ್ ಲಿಬರೈಸೇಷನ್ ಫ್ರಾಮ್ ಅವರ್ ಬಂಧನ. ನಮ್ಮ ಸಾಂಸಾರಿಕ ಬಂಧನದಿಂದ ನಾವು ಲಿಬರೇಷನ್ ಆಗಿ ಹೋಗೋದೇ ಈ ಜೀವನದ ಗುರಿ. ಆಮೇಲೆ ಇನ್ನೊಂದು, ಮೋಕ್ಷದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ತಾರತಮ್ಯ ಇದೆ. ಅಲ್ಲಿ ಮೋಕ್ಷದಲ್ಲಿ ಅಲ್ಲಿ ಭಗವಂತ ದೇವತೆಗಳಲ್ಲೂ ತಾರತಮ್ಯ ಇದೆ. ಅದು ದೇವ ಮೀಮಾಂಸಕ್ಕೆ ಸಂಬಂಧಪಟ್ಟಿದ್ದು. ಅಂತಂದ್ರೆ ತಾರತಮ್ಯ ಇಲ್ಲದೆ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಈಗ ಅವಳಿ ಜವಳಿ ಮಕ್ಕಳು ಇರ್ತಾರೆ, ಟ್ವಿನ್ಸ್ ಇರ್ತಾರೆ, 99% ಅಥವಾ 95% ಇಬ್ರು ಮ್ಯಾಚ್ ಇದ್ರೆ ಒಂದು 5% ಏನೋ ಡಿಫರೆನ್ಸ್ ಇರುತ್ತೆ. ಈಗ ನಾವೆಲ್ಲರೂ ಲೈಕ್ ಮೈಂಡೆಡ್ ಪೀಪಲ್ ಸೇರಿದೀವಿ, ಆದರೆ ನಾವು ಕೂಡ 100% ಕನ್ಸೆನ್ಸಸ್ ಬರ್ಲಿಕ್ಕಾಗಲ್ಲ. ಅಲ್ಲೂ ಕೂಡ ಚೇಂಜ್ ಇದೆ. ವಿ ಮೇ ಬಿ ಅ ಲೈಕ್ ಮೈಂಡೆಡ್ ಪೀಪಲ್, ಬಟ್ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ತಾರತಮ್ಯದ ಪ್ರಕಾರ ಮೋಕ್ಷ ಆಗತ್ತೆ. ಈ ಎಲ್ಲ ಬಂಧನವನ್ನು ಕಳಿಸಿದಾಗ ಮೋಕ್ಷ ಹೇಗಾಗತ್ತೆ ಅಂತಂದ್ರೆ, ನಾನು ನಿನ್ನೆ ಹೇಳಿದೆ, ಆ ತೈತ್ತರೀಯ ಉಪನಿಷತ್ನಲ್ಲಿ ಬರುವ ಆನಂದಮಯೋ ಅಭ್ಯಾಸಾತ್ ಅಂತ ಏನು ಸೂತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ ಏನು ಅದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅದೇನಿದೆ ಅಲ್ಲ, ಎಲ್ಲವನ್ನು ಕಳಿಸಿ ಹೋದಾಗ ಭಗವಂತ ನನಗೆ ಕ್ವಾಪಿ ದೃಶ್ಯತೆ. ನನಗೆ ಅವನು ಒಂದೇ ಸೆಕೆಂಡ್ ಕಾಣಿಸ್ಬೋದು, ಅಥವಾ ಇಟ್ ಮೇ ಬಿ ಅ ಫ್ಲಾಶ್ ಆಫ್ ಲೈಟ್. ನನಗೆ ದೇವರು ಕಾಣಿಸದೇ ಇರಬಹುದು ಮೋಕ್ಷದಲ್ಲಿ. ನನ್ನ ಜೀವ ಯೋಗ್ಯತೆ ಪ್ರಕಾರ ಅದು ಮೋಕ್ಷ. ಈ ಮೋಕ್ಷದ ಪರಿಕಲ್ಪನೆಯನ್ನು ನಾನು ಗುರುಗಳು, ಎಲ್ಲ ಹಿರಿಯರು, ಗುರುಗಳು, ಅವರ ಅಂತರ್ಯಾಮಿಯಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ಅಂತರ್ಯಾಮಿಯಾದ ಗೋಪಾಲಕೃಷ್ಣ, ವಿಷ್ಣೋರ್ಹಿದಾತ ಮೋಕ್ಷಸ್ಯ ವಾಯುವ್ಯ ತದನುಜ್ಞೇಯ. ಯಾಕೆ ಅಂತಂದ್ರೆ ಭಗವಂತ ಒಂದು ಮಾತು ಅಂತಂದ್ರೆ, ಇದು ಸುಮ್ಮನೆ ಒಂದು ತಮಾಷೆಯ ಮಾತು. ಭಗವಂತನಿಗೆ ಮರವು ಅನ್ನೋದಿಲ್ಲ. ಸುಮ್ಮನೆ ಒಂದು ತಮಾಷೆಯ ಮಾತು ಹೇಳ್ತಾರೆ, ಭಗವಂತ ನನಗೆ ಮೋಕ್ಷ ಕೊಡ್ಲಿಕ್ಕೆ ಮರೆತರೆ ವಾಯುದೇವರು ಮರೆಯಲ್ಲ, ಗುರುಗಳು. ಅದು ಮುಖ್ಯ. ಅದಕ್ಕೆ ವಿಜಯದಾಸರು ಒಂದು ಹೇಳ್ತಾರೆ, ಸರಿದೊರೆಗಳ ನಾನರಿ ಏನೋ ವೆಂಕಟ ಗಿರಿಯಲಿ ಇರುತಿಹ ತರುಣಿಗಳ ರಸನೆ ಮರೆಯದೆ ಸಲಹೋ ಶರಣಾಗತರನು ಮರುತಾಂತರ್ಗತ ವಿಜಯ ವಿಠಲ ಎಂಥ ಪ್ರಭುವ ಕಾಣೆನೋ ಅಂತ ವಿಜಯದಾಸರು ಹೇಳ್ತಾರೆ. ಮರೆಯದೆ ಸಲಹು ಅಂತ ಅಲ್ಲಿ ಅವರೂ ಕೂಡ ಒಂದು ರೀಟ್ರೇಟ್ ಮಾಡ್ತಾರೆ ಭಗವಂತನಕ್ಕೆ. ಭಗವಂತ ಮರೆಯಲ್ಲ, ಅವನಿಗೆ ಮರುವಿಲ್ಲ. ಭಗವಂತನಿಗೆ ಗೊತ್ತು ಯಾರಿಗೆ ಮೋಕ್ಷ ಕೊಡಬೇಕು, ಯಾರಿಗೆ ನಿತ್ಯ ಸಂಸಾರದಲ್ಲಿ ಹಾಕಬೇಕು, ಯಾರಿಗೆ ನರಕಾದಿಗಳನ್ನು ಕೊಡಬೇಕು ಅಂತ. ನಾನು ನರಕದ ಚಿಂತನೆ ಮಾಡಲಿಲ್ಲ ಇವತ್ತು. ಯಾಕೆ ಅಂತಂದ್ರೆ ನಮ್ಮ ತಲೆಯಲ್ಲಿ ನರಕವೇ ಉಳಿದು ಬಿಡ್ತು ಅಂತಂದ್ರೆ ಕಷ್ಟ. ಆದ್ದರಿಂದಾಗಿ ಕೇವಲ ಮೋಕ್ಷದ ಮಾತ್ರ ಒಂದು ಪರಿಕಲ್ಪನೆ ಇಟ್ಕೊಂಡು ನಾನು ಯಾವತ್ ಶಕ್ತಿ ಯಥಾಶಕ್ತಿ ನಾನು ಇದನ್ನ ಆ ಗುರುಗಳ ಮುಖಾಂತರ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮ ಎಲ್ಲರಿಗೂ ಅಭಿನಂದನೆಗಳು ಮತ್ತೆ ಅಭಿವಂದನೆಗಳು. ಆ ಭಗವಂತ ನಿಮಗೆ ಮೋಕ್ಷವನ್ನು ಕರುಣಿಸಲಿ, ನಮ್ಮ ಎಲ್ಲರನ್ನೂ ಮೋಕ್ಷವನ್ನು ಕರುಣಿಸಲಿ ಅಂತ ಆ ಗುರುಗಳ ಮುಖಾಂತರ ಆ ಗೋಪಾಲಕೃಷ್ಣನಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮ ಎಲ್ಲರ ಮುಖಾಂತರವೂ ಕೂಡ ಆ ಗುರುಗಳ ಮುಖಾಂತರ ಆ ಕೃಷ್ಣನಲ್ಲಿ, ಗೋಪಾಲಕೃಷ್ಣನಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸುಹೃತ್. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣೋ ತೃಪ್ತಿಕರಃ ಸದಾ. ಭ್ರಮದವಿ ಭವಭೂಭೃದ್ ಭೂರಿ ಭೂಭಾರ ಸದ್ವಿದ್ ಭಿದನವ ವಿಭಮಭ್ರೂ ವಿಭ್ರಮಾದಭ್ರ ಶುಭ್ರ ರುಭು ಭವ ಭಯಭೇತ್ತರ್ ಭಾಸಿ ಭೋ ಭೋ ವಿಭೋಭೀಹಿ ದಹ ದಹ ನರಸಿಂಹ ಸಖ್ಯವೀರ್ಯಾಹಿ ತಮ್ಮೆ. ನಾಳೆ ಶಿವರಾತ್ರಿ. ಶಿವನ ಅಂತರ್ಯಾಮಿಯಾದ ನರಸಿಂಹ ಎಲ್ಲರಿಗೂ ಮೋಕ್ಷವನ್ನು ಕರುಣಿಸಲಿ. ಶಿವನ ಅನುಗ್ರಹ ಮುಖ್ಯವಾಗಿ ಆಗಬೇಕು. ಅವನು ಮನೋಭಿಮಾನಿ. ನಾವು ವೈಷ್ಣವರು ಶಿವನ ಗುಡಿಗೆ ಹೋಗಬಾರದು, ಶಿವನ ಆರಾಧನೆ ಮಾಡಬಾರದು ಅಂತ ಅಲ್ಲ. ಶಿವನು ಮನೋಭಿಮಾನಿ. ಅವನು ನಮ್ಮನ್ನು ಆ ಭಗವಂತನ ಕಡೆ ಟ್ಯೂನ್ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಅಂತ ಶಿವಾಂತರ್ಯಾಮಿಯಾದ ನರಸಿಂಹನಿಗೆ ನಮಸ್ಕಾರ ಮಾಡ್ತಾ ನನ್ನ ಈ 2 ದಿನದ ಮೋಕ್ಷದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸ್ವಸ್ತಿ. ಹರೇ ಶ್ರೀನಿವಾಸ.